ಎಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಶುಭ ಸಂಜೆ. ಎಲ್ಲರಿಗೂ ಹ್ಯಾಪಿ ಟು ಹೆಲ್ಪ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಹ್ಯಾಪಿ ಟು ಹೆಲ್ಪ್, ಕೀಪ್ ಯುವರ್ ಫ್ಯಾಮಿಲಿ ಹೆಲ್ದಿ. ಈ ಹ್ಯಾಪಿ ಟು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಏನು ಅಂತಂದ್ರೆ ಎಲ್ಲರೂ ಕೂಡ ಹೆಲ್ದಿಯಾಗಿ ಮಾಡೋದು. ಇವತ್ತಿನ ಸೆಷನ್ ಬಹಳಷ್ಟು ಪ್ರಾಮುಖ್ಯತೆ ಐತಿ, ಜೀವನದೊಳಗೆ ಬಹಳಷ್ಟು ಪ್ರಮುಖವಾದಂತದ್ದು. ಒಂದು 45 ಮಿನಿಟ್ಸ್ ಏನಂತಂದ್ರ ಒಂದ್ ಕಡೆ ಕೂತ್ಕೊಂಡ್ಬಿಡ್ರಿ, ಯಾಕಂತಂದ್ರ ಇದು ಅಮೂಲ್ಯವಾದಂತಹ ಒಂದು ಸೆಷನ್ ಆಗಿರ್ತದೆ. ಓಕೆ, ಯಾಕಂದ್ರೆ ನಾವು ಹೆಲ್ದಿ ಆಗಿರೋದ್ರ ಜೊತೆಗೆ ಮತ್ತೊಬ್ಬರನ್ನ ಹೆಲ್ದಿಯಾಗಿ ಮಾಡ್ತಕ್ಕಂತಹ ಉದ್ದೇಶ ನಮ್ಮದು. ಓಕೆ, ಅದು ಎದರ ಮುಖಾಂತರ ಅಂತಂದ್ರೆ ಆಹಾರ ಉತ್ಪನ್ನಗಳ ಮುಖಾಂತರ. ಎಸ್, ಓಕೆ. ನಿಮ್ಗೆಲ್ಲ ಗೊತ್ತಿದೆ, ಮನುಷ್ಯ ಬದುಕಬೇಕಂತಂದ್ರೆ ಆಹಾರ ಬಹಳಷ್ಟು ಮುಖ್ಯ, ಬೇಸಿಕ್ ಅಗತ್ಯತೆ ಅಂತ ಕರಿತೀವಿ. ಇದನ್ನ ಮನುಷ್ಯನ ಮೂಲಭೂತ ಅಗತ್ಯ ಯಾವುದು ಅಂತಂದ್ರೆ ಆಹಾರ. ಯಾವುದೇ ಜೀವರಾಶಿಗಳಿಗೂ ಕೂಡ ಆಹಾರ ಇಲ್ಲದೆ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ಆಹಾರದ ಅವಶ್ಯಕತೆ ಇರುವುದರಿಂದ ಆಹಾರದಲ್ಲಿ ನಾವೇಂತಂತಂದ್ರೆ ಪೋಷಕಾಂಶಗಳು ಇರ್ತಾವೆ. ಆಹಾರ ಯಾಕೆ ಊಟ ಮಾಡ್ತೀವಿ, ಯಾಕೆ ತಿಂತೀವಿ ಅಂತಂತಂದ್ರೆ, ಆಹಾರ ದೇಹಕ್ಕೆ ಯಾಕೆ ಬೇಕು ಅಂತಂದ್ರೆ ದೇಹವನ್ನ ಪೋಷಣೆ ಮಾಡ್ಬೇಕಂತಂದ್ರೆ ಆ ಪೋಷಕಾಂಶ ಯುಕ್ತವಾದಂತ ಅಂಶಗಳು ಬೇಕು. ಅದಕ್ಕೆ ಅಂಶ ಅಂದ್ರೆ ಒಂದೊಂದು ಸಣ್ಣ ಸಣ್ಣವಾಗಿರ್ತಕ್ಕಂಥ ಅಂಶಗಳು. ಓಕೆ, ಅದರಾಗಿ ಅನೇಕ ರೀತಿಯಾದಂತ ಅಂಶಗಳು ಬರ್ತವೆ. ಇವನ್ನೆಲ್ಲ ಕೂಡಿ ಏನ್ ಕರಿತೀವಿ ಅಂದ್ರೆ ಪೋಷಕಾಂಶಗಳು ಅಂತ ಕರಿತೀವಿ. ಅದಕ್ಕೆ ನಾವು ಏನೇ ತಿನ್ರಿ, ತಿಳಿದು ತಿನ್ರಿ, ತಿಳಿಲಾರ್ದ ತಿನ್ರಿ, ಅದನ್ನ ಏನ್ ಕರಿತೀವಿ ಅಂದ್ರೆ ಆಹಾರ ಅಂತ ಕರಿತೀವಿ. ನೋಡ್ರಿ, ನಾವೆಲ್ಲ ಪ್ರತಿನಿತ್ಯ ಏನ್ ಮಾಡ್ತೀವಿ ಅಂತಂದ್ರೆ ತಿಳಿದು ತಿಂತೀವಿ, ತಿಳಿಲಾರ್ದು ತಿಂತೀವಿ, ಅದೆಲ್ಲ ಆಹಾರ. ಆದ್ರೆ ಪೋಷಕಾಂಶನೇ ಬೇರೆ. ಪೋಷಕಾಂಶ ಅಂದ್ರೆ ಏನು ಅಂತಂತಂದ್ರೆ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತ, ನೀಡೆಡ್. ಎದಕ್ಕೆ ಅಂತಂದ್ರೆ ದೇಹ ಆರೋಗ್ಯವಾಗಿರ್ಬೇಕಾದ್ರೆ, ದೇಹ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ಬೇಕಾದ್ರೆ, ದೇಹ ಚೆನ್ನಾಗಿ ಇರ್ಬೇಕಂತಂದ್ರೆ, ಆರೋಗ್ಯಕರವಾಗಿರ್ಬೇಕಂತಂದ್ರೆ ಅದಕ್ಕೆ ಅಗತ್ಯತೆಗಳದಾವ. ಅವು ಏನು ಅಂತಂದ್ರೆ ಪೋಷಕಾಂಶಗಳು ಅಂತ ಕರಿತೀವಿ. ಅದಕ್ಕೆ ಪೋಷಣೆ ಮಾಡ್ತಕ್ಕಂಥ ಅಂಶಗಳನ್ನ ಪೋಷಕಾಂಶಗಳು ಅಂತ ನಾವು ಕರಿತೀವಿ, ಓಕೆ, ಕನ್ನಡದವಾಗ. ಆದ್ರೆ ಇಂಗ್ಲಿಷ್ನೊಳಗೆ ಏನ್ ಕರಿತೀವಿ ಅಂದ್ರೆ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಸ್, ಆಹಾರಕ್ಕೆ ಮತ್ತು ನ್ಯೂಟ್ರಿಷನ್ಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಆಹಾರ ಏನಾಗ್ತಾ ಇದೆ ಅಂತಂದ್ರೆ ಹಾಳಾಗ್ತಾ ಇದೆ. ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಏನಾಗ್ತಾ ಇದ್ದಾವೆ ಅಂದ್ರೆ ಹಾಳಾಗ್ತಾ ಇದ್ದಾವೆ. ಯಾಕೆ ಅಂತಂತಂದ್ರೆ ಮನುಷ್ಯ ಅನೇಕ ರೀತಿಯಾದ ಎಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾನೆ. ನಾವೇನ ಮೆಕ್ಯಾನಿಕಲ್ ಲೈಫ್ ಅನ್ನ ಜೀವನವನ್ನ ನಡೆಸ್ತಾ ಇದ್ದೀವಿ, ಅಂದ್ರೆ ಯಾಂತ್ರಿಕ ಜೀವನವನ್ನ ನಡೆಸ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಈಗ ನ್ಯೂಟ್ರಿಷಿಯಸ್ ವ್ಯಾಲ್ಯೂಗಳು, ಆಹಾರದಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಗಳು ಏನಾಗ್ತಾ ಇದೆ ಅಂತಾರೆ ಹಾಳಾಗ್ತಾ ಇದ್ದಾರೆ. ಪ್ರಮುಖವಾಗಿ 3 ಅಂಶಗಳ ಮುಖಾಂತರ ಹಾಳಾಗ್ತಾ ಇದೆ ಆಹಾರ. ಯಾವ್ದಂದ್ರೆ ಬೆಳೆಯುವುದ್ರ ಮುಖಾಂತರ ಆಹಾರ ಬೆಳೆಯುವುದು, ಗ್ರೋಯಿಂಗ್ ಪದ್ಧತಿ ಅಂತ ಕರಿತೀವಿ, ಸ್ಟೋರಿಂಗ್ ಪದ್ಧತಿ ಅಂತ ಕರಿತೀವಿ, ಅಂದ್ರೆ ಕುಕಿಂಗ್ ಪದ್ಧತಿ. ಈ 3 ತಪ್ಪಾದ ಒಂದು ವಿಧಾನಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಹಾಳಾಗ್ತಾ ಇದ್ದಾವೆ. ಹಾಗಾಗಿ ಮಾಲ್ ನ್ಯೂಟ್ರಿಷಿಯಸ್ ಫುಡ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಳಕೆ ಮಾಡ್ತಾ ಇದ್ದೇವೆ. ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂತಂದ್ರೆ ನಾವು ಬೆಳೆಯುವ ಪದ್ಧತಿ ಸರಿ ಇಲ್ಲ, ಆಹಾರವನ್ನ ಬೆಳೀತಕ್ಕಂಥ ಪದ್ಧತಿ ಸರಿ ಇಲ್ಲ. ಹಿಂದಿನ ಕಾಲದಾಗ ತಗೊಳ್ರಿ, ನಮ್ಮ ಹಿರಿಯರು ವರ್ಷದಾಗ 2 ಬೆಳೆ ಬೆಳೀತಾ ಇದ್ರು. ಬಟ್ ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ವೇಗವಾಗಿ, ಯಾಕಂದ್ರೆ ಪಾಪ್ಯುಲೇಷನ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಆಹಾರ ಸಮರ್ಪಕವಾಗಿ ದೊರೀತಾ ಇಲ್ಲ. ಆ ಕಾರಣದಿಂದ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಹೈಬ್ರಿಡ್ ಅಂತಕ್ಕಂತಹ ಒಂದು ಪದ್ಧತಿಗೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಮೊರೆ ಹೋಗ್ಬಿಟ್ಟಿದ್ವಿ. ಫಾಸ್ಟ್ ಫುಡ್, ಹೈಬ್ರಿಡ್ ಅಂತಂತಂದ್ರೆ ಫಾಸ್ಟ್ ಫುಡ್, ಫಾಸ್ಟ್ ಅನ್ನ ಬೆಳೆಯನ್ನ ತೆಗೆಯೋದಕ್ಕೆ ನಾವ್ ಏನ್ ಕರಿತೇವೆ ಹೈಬ್ರಿಡ್ ಅಂತ ಕರಿತೀವಿ. ಬ್ರೀಡ್ ಅಂತಂದ್ರೆ ಬೆಳೆ, ಹೈ ಅಂತಂದ್ರೆ ಹೆಚ್ಚು ಬೆಳೆಯುವಂತಹ ಒಂದು ಪದ್ಧತಿಯನ್ನ ನಾವು ರೂಢಿಸ್ಕೊಂಡ್ಬಿಟ್ಟಿದೀವಿ. ಅದರಲ್ಲಿ ಪೋಷಕಾಂಶಗಳ ಇದಾವೋ ಇಲ್ಲೋ ಅನ್ನತಕ್ಕಂತಹ ಕಲ್ಪನೆಗಳು ನಮ್ಗಿಲ್ಲ. ಬಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹೊಟ್ಟೆಯನ್ನು ತುಂಬಬೇಕಾಗಿದೆ, ನಮ್ಮ ಜೀವನ ನಡೆಸಬೇಕಾಗಿದೆ. ಪ್ರತಿಯೊಂದು ಜೀವಿಗೂ ಆಹಾರದ ಅವಶ್ಯಕತೆ ಐತಿ. ನಮ್ಮ ದೇಶದ ಪಾಪ್ಯುಲೇಷನ್ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿ ವರ್ಷದಿಂದ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಇದ್ದವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ ಆಹಾರ ಸಮರ್ಪಕವಾಗಿ ಪೋಷಕಾಂಶ ಯುಕ್ತವಾದಂತ ಆಹಾರ ದೊರೀತಾ ಇಲ್ಲ.
ಆಕ್ಚುಲಿ ಒಂದು ಸರ್ವೆ ಇದೆ, ಒಬ್ಬ ಮನುಷ್ಯ ಪ್ರತಿನಿತ್ಯ 1 ಲೀಟರ್ ಹಾಲ ಉಪಯೋಗ ಮಾಡ್ಬೇಕಂತಿದೆ. ಒಬ್ಬ ವ್ಯಕ್ತಿಯ ಹಾಲಿನ ಅನುಭೋಗ ಎಷ್ಟು ಅಂತಂತಂದ್ರೆ 1 ಲೀಟರ್. ನಾವು 1 ಲೀಟರ್ ಅನ್ನ 5 ದಿವಸ 6 ದಿವಸ ಒಂದೊಂದು ವಾರ ಗಂಟ್ಲೆ ಏನ್ ಮಾಡ್ತೀವಿ ಅಂತಂದ್ರೆ ಉಪಯೋಗ ಮಾಡ್ತೀವಿ. ಅದು 1 ಕಪ್ ಚಾದಾಗ ಇಟ್ಟ ಹಾಕಿ ಕುಡಿತೀವಿ. ಆದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂತಂದ್ರೆ ಪ್ರತಿನಿತ್ಯ 1 ಲೀಟರ್ ಹಾಲನ್ನ ಅನುಭೋಗಿಸ್ಬೇಕಂತ ಇದೆ. ಆದ್ರೂ ಯಾರು ಕುಡಿತಾ ಇಲ್ಲ. ಹೀಗೆ ಅನೇಕ ಪದ್ಧತಿಗಳಿಂದ ಏನಾಗತೈತೆ ಅಂತಂದ್ರೆ ನಮ್ಗೆ ವ್ಯಾಲ್ಯೂಗಳ ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೀತಾ ಇಲ್ಲ. ಅದಕ್ಕೆ ಗ್ರೋಯಿಂಗ್ ಪದ್ಧತಿ ಸರಿ ಇಲ್ಲ. ಅದಕ್ಕೆ ಈಗೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ ಹೈಬ್ರಿಡ್ ಅನ್ನ ಹೆಂಗ್ ಬೆಳೀತಾ ಇದ್ದೀವಿ ಅಂತಂದ್ರೆ ಕೆಮಿಕಲ್ಗಳನ್ನ ಬಳಕೆ ಮಾಡ್ತೀವಿ, ನಂತರ ಪೆಸ್ಟಿಸೈಡ್ ಗಳನ್ನ ಬಳಕೆ ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಎಲ್ಲವನ್ನ ಈ ಭೂಮಿಯನ್ನ ಏನ್ ಮಾಡ್ತೀವಿ ಅಂದ್ರೆ ವಿಷಮಯ ಮಾಡಿಬಿಟ್ಟಿವಿ. ಅದಕ್ಕೆ ಅದ ಹಾಕ್ಲಿಲ್ಲ ಅಂದ್ರೆ ಅವು ಬೆಳೆಯಂಗಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಅಷ್ಟು ಹಾಕಿ ವೇಗವಾಗಿ ಬೆಳೆಸ್ತಿದ್ದೀವಿ. ಎಷ್ಟು ವೇಗವಾಗಿ ಬೆಳೀತಿತ್ತೋ ಅಷ್ಟೇ ಅದು ಅವನತಿಯನ್ನ ಹೊಂದ್ತದೆ. ಅದಕ್ಕೆ ಎಷ್ಟು ಫಾಸ್ಟ್ ಆಗಿ ಹೋಗ್ತೇವೆ ಅಷ್ಟೇ ನಮ್ಗೆ ಅವನತಿ ಕಟ್ಟಿಟ್ಟ ಬುತ್ತಿ. ಆದ್ರೆ ಇದರ ಬಗ್ಗೆ ಯಾರು ಚಿಂತನೆಯನ್ನ ಮಾಡ್ತಾ ಇಲ್ಲ. ಓಕೆ, ಏನೇ ಆಗಲಿ ಬೆಳಿತೀವಿ, ಬೆಳೆದ ನಂತರ ಅದನ್ನ ಸಂಗ್ರಹ ಮಾಡ್ತಕ್ಕಂಥ ವಿಧಾನಗಳು ನಮಗೆ ಸರಿ ಇಲ್ಲ. ಯಾಕಂದ್ರೆ ಮೊದಲೆಲ್ಲ ನೋಡ್ರಿ, ನಮ್ಮ ಪೂರ್ವಜರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕುಡಿಕಿಯೊಳಗ ಎಲ್ಲವನ್ನ ಸ್ಟೋರ್ ಮಾಡ್ತಾ ಇದ್ರು. ಆಹಾರವನ್ನ ರಕ್ಷಣೆ ಮಾಡೋದು. ಎಲ್ಲಿಯೂ ನಮ್ಗೆ ಫ್ರಿಡ್ಜ್ ಇದ್ದಿಲ್ಲ, ಅವ್ರಿಗೆ ಫ್ರಿಡ್ಜ್ ಅನ್ನೋದು ಗೊತ್ತಿದ್ದಿಲ್ಲ. ಫ್ರಿಡ್ಜ್ ಯಾಕೆ ಬಂತು ಅಂತಂದ್ರೆ ಔಷಧಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಫ್ರಿಡ್ಜ್ ಬಂತು. ಬಟ್ ಅದನ್ನೆಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ, ಮಾಡಿಫೈಡ್ ಮಾಡಿ ಆಹಾರ, ಹಣ್ಣು ಹಂಪಲಗಳನ್ನ ತಂದು ಇಡಾಕ್ ಮಾಡಿದೀವಿ. ಅವ್ನ ಇಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ವಾರಾನ್ಗಂಟ್ಲೆ ತಿಂಗಳನ್ಗಂಟ್ಲೆ ತಿಂತೀವಿ. ಅದ್ರೊಳಗೆ ಇರ್ತಕ್ಕಂತಹ ಏನು ಅಂಶಗಳು ಎಲ್ಲ ಹೋಗ್ಬಿಟ್ಟಿರ್ತವೆ. ಯಾಕೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಯಾವುದೇ ಒಂದು ತಾಯಿ ಗಿಡದಿಂದ ಒಂದು ಹಣ್ಣು ಕಿತ್ತಾಗ ಅದನ್ನ 3 ತಾಸಿನೊಳಗ ಅನುಭೋಗಿಸಿದಾಗ ಅದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಏನ್ ಮಾಡ್ತಾವ ನಮ್ಮ ದೇಹಕ್ಕೆ ದೊರೀತಾವೆ. ಬಟ್ ನಾವು ಒಂದು ಆಪಲ್ ಕಿತ್ತು ಏನ್ ಮಾಡ್ತೀವಿ ಅಂತಂದ್ರೆ ತಿಂಗಳಗಂಟ್ಲೆ 2 ತಿಂಗಳಗಂಟ್ಲೆ 3 ತಿಂಗಳಗಂಟ್ಲೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಇಟ್ಟು ಸಂಗ್ರಹ ಮಾಡಿ ಅದನ್ನ ಕೆಳ್ಳಾರದಂತೆ ವ್ಯಾಕ್ಸ್ ಹಾಕಿ ಹೀಗೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಒಟ್ಟಾರೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಹೊಸ ವಿಧಾನವನ್ನ ಉಪಯೋಗ ಮಾಡಿ ಹೈಬ್ರಿಡೈಸೇಷನ್ ಅನ್ನ ಬಳಕೆ ಮಾಡಿ ನಾವು ರಕ್ಷಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ರೂಢಿಸ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ನ್ಯಾಚುರಲ್ ಹಣ್ಣು ಆಗೋವರೆಗೂ ನಾವು ಯಾವ್ದು ಬಿಡಂಗಿಲ್ಲ. ಮೊದಲೆಲ್ಲ ನೋಡ್ರಿ, ಗಿಡದಾಗ ಹಣ್ಣು ಆಗೋ ಮಟ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಬಿಡ್ತಿದ್ವಿ. ಹಣ್ಣು ಆದ ನಂತರ ತಾನ ಬಿದ್ದ ನಂತರ ನಾವು ಹಣ್ಣು ತಿಂತಿದ್ವಿ. ಬಟ್ ಈಗ ಯಾರಿಗೂ ಅಂತ ಒಂದು ತಾಳ್ಮೆನೂ ಇಲ್ಲ. ಅದು ಹಣ್ಣು ಆಗೋಕ್ಕಿಂತ ಮೊದಲೇ ಏನ್ ಮಾಡ್ತೀವಿ ಅಂತಂದ್ರೆ ಕಿತ್ತು ಅದಕ್ಕ ಯಾವ್ದೋ ಒಂದು ಕೆಮಿಕಲ್ ನ ಎದ್ದಿ ಅದನ್ನ ಕಡ್ಯಾಕಿ ಇಟ್ಟು ಬೇಗ ಹಣ್ಣಾಗುವಂತೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮಾಡ್ತೀವಿ. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಎಲ್ಲ ಹೋಗಿ ಏನಾಗ್ತಾ ಇದೆ ಅಂದ್ರೆ ಕೆಮಿಕಲ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ನಮ್ಮ ಈ ಹಾಸ್ಪಿಟಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಎಲ್ಲರೂ ಕೂಡ ಅನೇಕ ರೋಗಗಳು ಬರ್ಲಿಕ್ಕತ್ತಾವ. ಮೊದಲ ರೋಗಗಳ ಸಂಖ್ಯೆ ಕಡಿಮೆ ಇತ್ತು. ಹೇಗೆ ರೋಗಗಳು ಹೆಚ್ಚಾದವು ಹಾಗೆ ಏನಾಗ್ತಾ ಇದೆ ಅಂತಂದ್ರೆ ಹಾಸ್ಪಿಟಲ್ಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡ್ರಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ, ಹೆಜ್ಜಿಗೊಂದು ಹಾಸ್ಪಿಟಲ್ ಆಗತ್ತಾವ. ಎಷ್ಟು ಹಾಸ್ಪಿಟಲ್ ಆದ್ರೂ ಕೂಡ ಸಾಕಾಗ್ತಾ ಇಲ್ಲ. ಕಾರಣ ಏನು ಅಂತಂತಂದ್ರೆ ಅಪೌಷ್ಟಿಕತೆ. ಆಹಾರ ಒಂದು ಚೆನ್ನಾಗಿತ್ತು ಅಂತಂದ್ರೆ ಯಾವುದೇ ರೋಗಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಆಹಾರವನ್ನ ತಿನ್ನುವ ಪದ್ಧತಿ, ಉಣ್ಣುವ ಪದ್ಧತಿ ರೂಢಿಸ್ಕೊಂಡ್ರೆ ನಮ್ಗೆ ಯಾವುದೇ ರೋಗಗಳು ಬರೋದಿಲ್ಲ. ಇದು ನಾವ್ ಹೇಳೋ ಮತ್ತಲ್ಲ, ಡಾಕ್ಟರ್ ಹೇಳ್ತಾರೆ. ಓಕೆ, ಅದ್ರ ಜೊತೆಗಾಗಿ ನಮ್ ಕುಕಿಂಗ್ ಪದ್ಧತಿ ಸರಿ ಇಲ್ಲ, ಅಡಿಗೆ ಮಾಡ್ತಕ್ಕಂಥ ವಿಧಾನವೂ ಸರಿ ಇಲ್ಲ. ಮೊದಲೇದ್ದು ಬೆಳೆಯುವ ಪದ್ಧತಿನ ಸರಿ ಇಲ್ಲ, ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಪದ್ಧತಿಯೂ ಸರಿ ಇಲ್ಲ. ಮೂರನೇದ್ದು ಏನಂತಂದ್ರೆ ಅದು ಕುಕಿಂಗ್ ಮಾಡ್ತಕ್ಕಂಥ ಪದ್ಧತಿಯೂ ಸರಿ ಇಲ್ಲ, ಅಡಿಗೆ ಮಾಡುವ ವಿಧಾನವೂ ಸರಿ ಇಲ್ಲ. ಯಾಕಂದ್ರೆ ಹಿಂದೆಲ್ಲ ಕುಡಿಕಿ ಒಳಗ ಅಡಿಗೆ ಮಾಡ್ತಾ ಇದ್ರು. ಈಗೆಲ್ಲ ಒಲಿ ಮೇಲೆ ಇಟ್ಟು ಚೆನ್ನಾಗಿ ಅವ್ರು ಒಂದು ಸಮರ್ಪಕವಾದಂತ ಒಂದು ಹೀಟ್ನೊಳಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಅಡಿಗೆ ಮಾಡ್ತಾ ಇದ್ರು. ಈಗೆಲ್ಲ ನಾವು ಮಾಡರ್ನೈಸೇಷನ್ ಆಗಿಬಿಟ್ಟಿದೀವಿ. ಕುಕ್ಕರ್ ಬಂದಾವ, ಗ್ಯಾಸ್ ಬಂದೈತಿ, ಹಚ್ಚಿದ್ವಿ ಅಂದ್ರೆ ಎಷ್ಟು ಸುಡ್ತೇವೆ ನಮ್ಗ ಗೊತ್ತಿಲ್ಲ. ಬರ್ರಿ ಹುರಿದು ಕರುದು ಸುಟ್ಟು ಅದನ್ನ ಏನ್ ಮಾಡ್ಬಿಡ್ತೀವಿ ಅಂದ್ರ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಸುಟ್ಟು ಹಾಕಿ ಸಾಯಿ ಹೊಡೆದು ನಾವು ಸತ್ತಂತ ಆಹಾರವನ್ನ ಸೇವನೆ ಮಾಡ್ತೀವಿ. ಅದು ಹೆಂಗಂತಂದ್ರೆ ರುಚಿ ಬರುವಂಗ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಫ್ರೈ ಮಾಡ್ತೀವಿ. ಎಸ್, ತಿಂದು ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಪೋಷಕಾಂಶಗಳು ದೊರೀತಾ ಇಲ್ಲ. ಹೀಗಾಗಿ ಏನಾಗ್ತದೆ, BP, ಶುಗರ್, ಥೈರಾಯ್ಡ್, ಏನು 108 ರೋಗಗಳು ಬರ್ಲಿಕ್ಕತ್ತಿದಾವ.
ಇಂತಹ ರೋಗ ಅಂತ ಯಾರು ಕೂಡ ಅಜ್ಯೂಮ್ ಮಾಡಕ್ಕಾಗಲ್ಲ. ಅಂತಹ ಹೊಸ ಹೊಸ ರೋಗಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮನ್ನ ಒಕ್ಕರ್ಸ್ಕೊಳ್ಳಿಕ್ಕೆ ಹತ್ತಿದಾವೆ. ಕಾರಣಗಳೇನು ಅಂತಂದ್ರೆ ಇದೇ 3 ಪದ್ಧತಿಗಳಿಂದ ತಪ್ಪಾಗಿರುವುದರಿಂದ. ಅದಕ್ಕೆ ಬೆಳೆಯುವ ಪದ್ಧತಿ ಸರಿ ಇಲ್ಲ, ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಪದ್ಧತಿ ಸರಿ ಇಲ್ಲ, ಮತ್ತೆ ಅದನ್ನ ಅಡಿಗೆ ಮಾಡ್ತಕ್ಕಂಥ ವಿಧಾನವೂ ಕೂಡ ಸರಿ ಇಲ್ಲ. ಓಕೆ, ಹೀಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಆಗ್ತಾ ಇದೆ, ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಬ್ಬರು ಅಪೌಷ್ಟಿಕತೆಯಿಂದ ಬಳಲಿ ಏನಾಗ್ತಾ ಇದೆ ಅಂತಂದ್ರೆ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸ್ಥೂಲಕಾಯ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಇವಕ್ಕೆಲ್ಲ ಕಾರಣ ಏನು ಅಂತಂತಂದ್ರೆ ಈ ಒಂದು ತಪ್ಪಾದಂತ ವಿಧಾನ. ಓಕೆ, ಹಾಗಾದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ಏನೆಲ್ಲ ಬೇಕು? ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಒಂದು ನ್ಯೂಟ್ರಿಷನ್ ಫಿಲಾಸಫಿ ಅಂದ್ರೆ ಪೌಷ್ಟಿಕಾಂಶದ ಒಂದು ತತ್ವ ಏನು ಹೇಳ್ತತೆ ಅಂತಂದ್ರೆ, ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಆರೋಗ್ಯ, ನಾ ಈಗ ಹೆಲ್ದಿ ಇದ್ದೇನೆ ಅಂತಂತಂದ್ರೆ ನನಗೆ ಪ್ರತಿನಿತ್ಯ ಅಂದ್ರೆ ಪ್ರತಿ 24 ತಾಸಿಗೆ ನಮ್ಗೆಲ್ಲ ಏನ್ ಬೇಕು ಅಂತಂತಂದ್ರೆ ಸಮತೋಲಿತವಾದಂತ ಆಹಾರ ಬೇಕು. 24 ತಾಸು ಕೆಲಸ ಮಾಡ್ಬೇಕಾಗಿತ್ತಂದ್ರೆ, ನಾಳೆ ದಿನ ಕೆಲಸ ಮಾಡ್ಬೇಕಾಗಿತ್ತಂದ್ರ ಇವತ್ ನಾವು ಅದಕ್ಕೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಸಮತೋಲಿತ ಆಹಾರವನ್ನ ಕೊಟ್ಟಾಗ ಅದನ್ನ ನಾಳೆ ದಿನ ಕೆಲಸ ಮಾಡ್ತದೆ. ಇಲ್ಲಕಂದ್ರೆ ಕೆಲಸ ಮಾಡೋದಿಲ್ಲ. ಅದಕ್ಕೆ ನೋಡ್ರಿ, ಈಗ ಹೆಂಗ್ ಇದ್ದವ್ರ ಹಂಗ ಬರ್ತಾ ವಯಸ್ಸಾದಂಗ ಅದಂಗ ಎನರ್ಜಿ ಯಾಕೆ ಕಡಿಮೆ ಆಗುತ್ತೆ ಅಂತಂತಂದ್ರ ನಮ್ ಗಾಡಿನ ನಾವು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ, ಅದಕ್ಕೆ ಬೇಕಾದಂತದನ್ನ ಕೊಡ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ ಅಂತಂತಂದ್ರ ಅದು ಹಾಳಾಗ್ತಾ ಬರ್ತೈತಿ. ಹೌದು, ಈಗ ನಿಮ್ ಗಾಡಿ ಐತಿ, ನಿಮ್ ಗಾಡಿಗೆ ಪೆಟ್ರೋಲ್ ಹಾಕೋದ್ ಬಿಟ್ಟು ನೀವು ಚಿಮ್ನಿ ಎಣ್ಣೆ ಹಾಕಿ ಹೊಡೆದ್ರೆ ಅಂದ್ರೆ ಏನಾಗತ್ತ, 1 ವರ್ಷದಾಗ ಅದ ಏನಾಗತ್ತಂದ್ರ ಹಾಳಾಗಿ ಹೋಗಿ ಬಿಡ್ತೈತಿ. ನೀವು ಪೆಟ್ರೋಲ್ ಹಾಕಿ ಚೆನ್ನಾಗಿ ಸರ್ವಿಸ್ ಮಾಡ್ಕೊತ ಹೋದ್ರೆ ಅಂತಂತಂದ್ರ 10 ವರ್ಷ ಅಲ್ಲ, 20 ವರ್ಷ ಆದ್ರೆ 30 ವರ್ಷ ಆದ್ರೂ ಕೂಡ ಏನಾಗತ್ತ ಅಂತಂದ್ರ ಗಾಡಿ ಚೆನ್ನಾಗಿ ರನ್ ಆಗತ್ತ. ಯಾಕಂತಂದ್ರ ಅದಕ್ಕೆ ಬೇಕಾದಂತ ಅಗತ್ಯತೆಗಳನ್ನ ನಾವು ಕೊಟ್ಟಿದೀವಿ ಅಂತ ಅರ್ಥ. ಆ ಕೊಟ್ಟಾಗ ಅದು ಚೆನ್ನಾಗಿ ಕೆಲಸ ಮಾಡ್ತತಿ. ಹಂಗ ನಮ್ ದೇಹವು ಕೂಡ ಹಾಗೆ. ಅದಕ್ಕೆ ನಾವು ಆರೋಗ್ಯವಾಗಿರ್ಬೇಕಂತಂದ್ರೆ ಪ್ರಮುಖವಾಗಿ ಏನ್ ಬೇಕು ಅಂತಂತಂದ್ರೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಬೇಕು. ಕಾರ್ಬೋಹೈಡ್ರೇಟ್ ಬೇಕು, ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಪ್ರೋಟೀನ್ ಬೇಕು, ಬ್ಯಾಲೆನ್ಸ್ ಇರ್ತಕ್ಕಂಥ ಫ್ಯಾಟ್ ಬೇಕು, ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಫೈಬರ್ ಬೇಕು, ಬ್ಯಾಲೆನ್ಸ್ ಆಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಬೇಕು. ಮನುಷ್ಯನಿಗೆ ಒಂದು ದಿವಸ ಕೆಲಸ ಮಾಡ್ಬೇಕಾದ್ರೆ ಅಂತಂದ್ರೆ ಪ್ರತಿನಿತ್ಯ 114 ಎಸೆನ್ಷಿಯಲ್ ವಿಟಮಿನ್ಸ್ ಮಿನರಲ್ಸ್ ಬೇಕು ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ. ನಾವು ದಿನ ಆಹಾರ ತಿಂತೀವಿ, ಯಾವ ನ್ಯೂಟ್ರಿಯೆಂಟ್ಸ್ ಕೊಡಕತ್ತೀವಿ ನೀವು ಟೆಸ್ಟ್ ಮಾಡ್ಬೋದು. ಹೀಗಾಗಿ ಏನಾಗುತ್ತೆ ಅಂತಂದ್ರೆ ನಮಗೆ ಅನೇಕ ಸಮಸ್ಯೆಗಳು ಬರ್ಲಿಕ್ಕೆ ಹತ್ತಿದಾವೆ. ಓಕೆ, ಅದ್ರ ಜೊತೆಗೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಕ್ಯಾಲರಿ ಕೂಡ ಇರ್ಬೇಕು. ಅದ್ರೊಳಗೆ ಏನೇ ಇರ್ಬೇಕಂದ್ರೆ ಕ್ಯಾಲರಿ ಬ್ಯಾಲೆನ್ಸ್ ಇರ್ಬೇಕು. ಆಗಿದ್ದಾಗ ಮಾತ್ರ ನಾವು ಚೆನ್ನಾಗಿ ಪೌಷ್ಟಿಕಾಂಶವನ್ನ ಪಡೆದಾಗ ಏನಾಗತ್ತಂದ್ರೆ ದೇಹ ಯಾವುದೇ ರೋಗಗಳಿಂದ ಬರಲಾರ್ದೆ ಏನಾಗತ್ತಂತಂದ್ರೆ ಕಾರ್ಯವನ್ನ ನಿರ್ವಹಿಸ್ತದೆ. ಅದಕ್ಕೆ ಈಗ ನೋಡ್ರಿ, ಬಹಳಷ್ಟು ಜನಕ್ಕೆ ಎಂತಹ ಪ್ರಾಬ್ಲಮ್ಸ್ ಅದಾವ ಅಂತಂತಂದ್ರೆ ಎಲ್ಲಿ ನೋಡದಲ್ಲಿ ವೇಟ್, ಸ್ಥೂಲಕಾಯದವ್ರನ್ನ ನೋಡ್ತೀವಿ ನಾವು. ಹೊರಗಡೆ ನೀವು ಒಂದ್ ಸಾರಿ ಕಣ್ಣು ಹಾಯಿಸಿ ನೋಡ್ರಿ, 90% ಏನದಾರ ಅಂತಂದ್ರೆ ಸ್ಥೂಲಕಾಯದವ್ರು ಅದಾರ, ಓವರ್ ವೇಟ್. ಯಾಕೆ ಅಂತಂದ್ರೆ ಅವ್ರ ಆಹಾರ ಪದ್ಧತಿ ಸರಿ ಇಲ್ಲ. ಈಗ ಅವ್ರಿಗೆ ಬಹಳಷ್ಟು ಜನಕ್ಕೆ ಒಂಥರ ವಿಚಿತ್ರ ಅನಿಸ್ತದ, ಆಹಾರದ ಮುಖಾಂತರ ಹೆಂಗ್ ವೇಟ್ ಲಾಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಅನೇಕ ಪ್ರಶ್ನೆಗಳದಾವ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲದಕ್ಕೂ ಕಾರಣ ಯಾವ್ದು ಅಂತಂದ್ರೆ ಆಹಾರ. ಪ್ರತಿಯೊಂದು ರೋಗಕ್ಕೂ ಕಾರಣ ಯಾವ್ದು ಅಂದ್ರೆ ಆಹಾರ. ಅದಕ್ಕೆ ಯಾವ್ದನ್ನ ಅತಿಯಾಗಿ ನಾವು ಸೇವನೆ ಮಾಡಿದ್ರೆ ಅಮೃತವು ಕೂಡ ಏನಾಗತ್ತೆ ಅಂದ್ರೆ ವಿಷವಾಗಿ ಮಾರ್ಪಾಡಾಗತ್ತೆ. ಅದಕ್ಕೆ ಐಡಿಯಲ್ ವೇಟ್ ಯಾಕೆ ಸರಿ ಇಲ್ಲ, ಐಡಿಯಲ್ ವೇಟ್ ಇಲ್ಲ ನಾವ್ ಯಾಕಿಲ್ಲ ಅಂತಂತಂದ್ರೆ ಕಾರಣಗಳಂದ್ರೆ ನಮ್ ತಿನ್ನೋ ಪದ್ಧತಿ ಸರಿ ಇಲ್ಲ. ಹಿಂದವ್ರು ನೋಡ್ರಿ ಎಷ್ಟ್ ಚಂದ ಇರ್ತಿದ್ರು ಅವ್ರು. ನಿಮ್ ಮನ್ಯಾಗ ನಿಮ್ ಮನ್ಯಾಗ ದೇವ್ರ ಫೋಟೋ ಇತ್ತಂದ್ರ ನೋಡ್ರಿ ಅವ್ರ ಸ್ಟ್ರಕ್ಚರ್ ಎಷ್ಟ್ ಚಂದ ಐತಿ. ನಮ್ಮ ಹಂಗಿಲ್ಲ, ನಾವ್ ಎಲ್ಲೆಲ್ಲೆಲ್ಲೆಲ್ಲ ಉಬ್ಕೊಂಡು ಬಿಟ್ಟಿದೀವಿ. ಕಾರಣಗಳೇನು ಅಂತಂದ್ರೆ ನಮ್ಮ ಪದ್ಧತಿ ಸರಿ ಇಲ್ಲ. ಅವರೆಲ್ಲ ಚೆನ್ನಾಗಿ ಸಂಪ್ರದಾಯಬದ್ಧವಾಗಿ ಅವರೆಲ್ಲ ಊಟ ಮಾಡ್ತಿದ್ರು ಹಿಂದವ್ರು. ಅಡ್ಡನಿಗೆ ಹಾಕಿ ಕೂತು ಊಟ ಮಾಡಬೇಕಾದ್ರೆ ಯಾರು ಮಾತಾಡ್ತಿದ್ರಲ್ಲ. ಊಟ ಮಾಡ್ಬೇಕಾತಂದ್ರ ಮಂತ್ರವನ್ನ ಅಂದು ಊಟ ಮಾಡ್ತಿದ್ರು. ಈಗ ಯಾರು ಮಂತ್ರ ಅಂತಾರ, ತಿನ್ಕೋತ ಹಂಗ ಓಡ್ಯಾಡಿದ ತಿಂತೀವಿ. ಬಫೆ ಅಂತ ಹೇಳಿ ಒಂದ್ ಸಿಸ್ಟಮ್ ಬಂದತಿ, ತಿನ್ಕೋತ ಅಡ್ಡಾಡ್ಕೋತ ತಿನ್ನೋದು. ಯಾಕಂದ್ರೆ ನಮ್ಮ ಪೂರ್ವಜರು ಬಹಳ ಶಾನ್ಯಾರು, ಅವರು ಬಹಳಷ್ಟು ಅರ್ಥಪೂರ್ಣವಾದಂತ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ರು. ನಾವೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ ನಮ್ಗೆ ಯಾರಿಗೂ ಪುರ್ಸತ್ತಿಲ್ರಿ ಸರ್, ಅಷ್ಟು ಕುತ್ಕೊಂಡ್ ತಿನ್ನಾಕ ನಮ್ಗೆ ಎಲ್ಲಿ ಪುರ್ಸತ್ತತಿ ಅಂತೀವಿ ನಾವ ಈಗ. ಯಾಕಂತಂದ್ರೆ ಅದಕ್ಕಾಗಿಯೇ ನಾವು ಹಾಳಾಗ್ತಾ ಇರೋದು. ಅದಕ್ಕಂತಂದ್ರೆ ಅದಕ್ಕ
ಇಲ್ಲಿ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ಹೋಗಿ ಹಾಸ್ಪಿಟ್ಲ್ ಹಾಕ್ತಾರೆ ಇಷ್ಟೇ. ಹೌದು, ನಾವು ಪದ್ಧತಿ ಅದಕ್ಕೆ ಹೇಳ್ತೀವಿ, ನಾವು ಹೇಳ್ತಕ್ಕಂಥ ಪದ್ಧತಿ ಬಹಳಷ್ಟು ಮುಖ್ಯ ಇದೆ. ಅದಕ್ಕೆ ಇವತ್ತಿನ ಸೆಷನ್ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದ್ರೆ ಪ್ರತಿಯೊಬ್ಬನಿಗೂ ಅವಶ್ಯಕತೆ ಇದೆ. ಓಕೆ, ಈ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನಾವು ಮೇಂಟೈನ್ ಮಾಡಿದ್ದಾದ್ರೆ ಐಡಿಯಲ್ ವೇಟ್ ಚೆನ್ನಾಗಿ ಇರ್ತದೆ, ವೇಟ್ ಐಡಿಯಲ್ ಬರ್ತದೆ. ಸ್ಕಿನ್ ಕೂಡ ಈಗ ನೋಡ್ರಿ, ಎಲ್ಲಿ ಪ್ರತಿಯೊಬ್ಬರು ಸ್ಕಿನ್ ಪ್ರಾಬ್ಲಮ್ಸ್ ಅದ. ಕೆಲವೊಬ್ರಿಗೆ ಬಂಗ್ ಅಂತ ಹೇಳ್ತಾರೆ, ಕೆಲವೊಬ್ರಿಗೆ ಇನ್ನೂ ಅನೇಕ ರೀತಿಯಾದಂತ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಸ್ಕಿನ್ ಹೆಲ್ದಿ ಆಗಿರ್ಬೇಕಂತಂದ್ರೆ ಬೇಕಾದಂತ ಪೋಷಕಾಂಶವನ್ನು ಕೊಟ್ರೆ ಚೆನ್ನಾಗಿ ಅದು ಹೆಲ್ದಿ ಆಗಿರ್ತದೆ. ಎಸ್, ಜಾಯಿಂಟ್ ಪೇನ್ ನೋಡ್ರಿ, ಪ್ರತಿಯೊಬ್ಬರಿಗೂ ಜಾಯಿಂಟ್ ಪೇನ್ ಅದಾವ. ಈಗ ಸಣ್ಣ ಮಕ್ಕಳು ಕೂಡ ಏನ್ ಮಾಡಿದಾವ ಅಂತಂದ್ರೆ ಅವಕ್ಕೂ ಕೂಡ ಪೇನ್. ಯಾಕಂತಂದ್ರೆ ಗೊತ್ತಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸಿಹಿಯನ್ನ ಹೆಚ್ಚಾಗಿ ಸೇವನೆ ಮಾಡ್ತೀವಿ, ಬಿಳಿ ವಿಷ ಅಂತ ಹೇಳ್ತೀವಿ. ಸಕ್ಕರೆ ತಿಂದು 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 ಏನಾಗುತ್ತೆ, ಬೋನ್ಸ್ ವೀಕ್ ಆಗ್ಲಿಕ್ಕೆ ಹತ್ತಿದಾವ. ಸತ್ರು ಸ್ವೀಟು, ಮನ್ಯಾಗ ಹುಟ್ಟಿದ್ರು ಸ್ವೀಟು, ಯಾವಾಗಾದ್ರೂ ಸ್ವೀಟೇ ಸ್ವೀಟು. ಹೀಗಾಗಿ ಏನಾಗ್ತದೆ ಅಂತಂದ್ರೆ ತಿಂದು ತಿಂದು ಮತ್ತೆ ಅದನ್ನೇ ಬಿಟ್ಟು ನೀವು ಬೇರೆ ಬೇಕಾದ ಊಟ ಮಾಡ್ರಿ, ಅದು ಸಕ್ಕರೆಯಾಗಿ ನಮ್ಮ ದೇಹದೊಳಗೆ ಮಾರ್ಪಾಡಾಗತ್ತೆ. ಹಿಂಗಾಗಿ ಏನಾಗತ್ತೆ ಅಂತಂದ್ರೆ ನಮ್ಮ ಪದ್ಧತಿ ಸರಿ ಇಲ್ಲ. ಅದಕ್ಕೆ ನಾವು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಫುಡ್ ಅನ್ನ ನಾವು ಮೇಂಟೈನ್ ಮಾಡಿದ್ದಾದ್ರೆ ಜಾಯಿಂಟ್ ಪೇನು ಬರಲ್ಲ, ಜಾಯಿಂಟ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತದೆ, ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತದೆ, ನಮ್ ಡೈಜೆಷನ್ ಪವರು ಕೂಡ ಚೆನ್ನಾಗಾಗುತ್ತೆ. ಆಗ ನಮ್ಗೆ ಯಾವುದೇ BP ಇರೋದಿಲ್ಲ, ಥೈರಾಯ್ಡ್ ಇರೋದಿಲ್ಲ, ಶುಗರ್ ಇರೋದಿಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ, ಕ್ಯಾನ್ಸರ್ ಬರೋದಿಲ್ಲ. ಆಹಾರದಿಂದಲೇ ಎಲ್ಲ. ಈಗ ನೋಡ್ರಿ, ಬಹಳಷ್ಟು ಜನಕ್ಕೆ ತಾನೇ ದೇಹಕ್ಕೆ ಎಂತ ಕೆಪಾಸಿಟಿ ಐತೆ ಅಂತ ಭಗವಂತ ಎಂತ ಶಕ್ತಿ ಕೊಟ್ಟಾನ ಅಂದ್ರ ಆಟೋ ಇಮ್ಯೂನ್ ಸಿಸ್ಟಮ್ ಕೊಟ್ಟಾನ. ಆಟೋ ಇಮ್ಯೂನ್ ಅಂತಂದ್ರೆ ನೀವು ಸರಿಯಾದನ್ನ ಕೊಟ್ರಂತ ತಾನ ರಿಪೇರಿ ಮಾಡ್ತತಿ ಅದು. ಅದಕ್ಕೆ ಅವರ ಬಾಡಿ ಇಸ್ ಇಂಟೆಲಿಜೆಂಟ್ ಅಂಡ್ ಇನ್ನೋಸೆಂಟ್. ನಮ್ ದೇಹ ಎಂತಂದ್ರೆ ಬಹಳ ಇಂಟೆಲಿಜೆಂಟ್, ಬಹಳ ಶಾನೆ ಐತಿ ಅದು. ಹೌದು, ಯಾರಿಗೆಲ್ಲ ಗೊತ್ತೈತಿ? ಇಂಟೆಲಿಜೆಂಟ್, ಇನ್ನೋಸೆಂಟ್ ನಮ್ಮ ದೇಹ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಕೊಡೋದನ್ನ ಕೊಟ್ಟಿವಿ ಅಂದ್ರೆ, ಕೊಡತಕ್ಕ ಪೌಷ್ಟಿಕಾಂಶವನ್ನು ಕೊಟ್ಟದ್ದಾದ್ರೆ ಎಲ್ಲವೂ ಕೂಡ ನಿಮ್ BP, ಶುಗರ್, ಥೈರಾಯ್ಡ್ ಏನದಾವ ಎಲ್ಲವೂ ಕೂಡ ಏನಾಗತ್ತಂತಂದ್ರೆ ನಾರ್ಮಲ್ ಬರ್ತದ. ಅದಕ್ಕೆ ನಾವು ಹೇಳ್ತಕ್ಕಂಥ ಪದ್ಧತಿಯನ್ನ ಅನುಸರಿಸಿ ಬಹಳಷ್ಟು ನಮ್ಮಲ್ಲಿ ಏನ್ ಮಾಡಿದ್ದಾರೆ ಅಂತಂತಂದ್ರೆ ಒಂದಿಷ್ಟು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮಲ್ಲಿ ಅದ್ಭುತವಾದಂತಹ ಕೆಲವೊಂದಿಷ್ಟು ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಅಂತವ್ರೊಂದು ಎಕ್ಸ್ಪೀರಿಯನ್ಸ್ ಕೇಳ್ಕೊಂಬರೋಣ. ಎಸ್ ಬಿಳಿಗಿ ಸರ್. ಸರ್ ಗುಡ್ ಈವ್ನಿಂಗ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ತಾವು ಈ ಕಮ್ಯುನಿಟಿಗೆ ಬಂದು ಎಷ್ಟು ದಿವಸ ಆಯ್ತು? ತಮ್ಮ ಹೆಸರು ಹೇಳ್ರಿ, ಯಾವೂರಿಂದ ತಾವು ಈ ಕಮ್ಯುನಿಟಿಗೆ ಬಂದು ಯಾವ ಉದ್ದೇಶದಿಂದ ಬಂದ್ರಿ, ಏನೆಲ್ಲ ತಮಗೆ ಬೆನಿಫಿಟ್ ಆಗಿದೆ? ಸರ್, ನಾನು ಬದಾಮಿಯಿಂದ ಬಾಬು ಚೌಹಾಣ್ ಅಂತೇಳಿ ಬದಾಮಿಲಿಂದ ಜಾಯ್ನ್ ಆಗೀನಿ ಸರ್. ಇವತ್ತಿಗೆ 2 ತಿಂಗಳಾಯ್ತು ಸರ್ ನಾನು ಜಾಯ್ನ್ ಆಗಿ. 2 ತಿಂಗಳಾಯ್ತು ಇವತ್ತಿಗೆ. ನನಗ್ ಮೇನ್ ನಾ ಬಂದಿದ್ದಂದ್ರೆ ಸರ್, ನನಗೆ 2008 ಹಾರ್ಟ್ ಅಟ್ಯಾಕ್ ಆಗಿತ್ತು. ಸರ್ 2008 ಲೆಫ್ಟ್ ಸೈಡ್ ಆಗಿತ್ತು ಸರ್, ಅದು ಮುಚ್ಚಬಾಕ್ಲ. ಅಲ್ಲಿಂದ 2012 ಎಕ್ಸಿಡೆಂಟ್ ಆಗಿತ್ತು ಸರ್. ಎಕ್ಸಿಡೆಂಟ್ ಆಗಿ ಚಪ್ಪಿ ಮುರಿದಿತ್ತು ಸರ್ ನಂದು, ಬಲಗಾಲ್ ಚಪ್ಪಿ ಮುರಿದಿತ್ರಿ. ಮುರಿದಕ್ಕೇನ ಒಟ್ಟ ನನಗ ಒಂದು 3 ತಿಂಗಳ ಕಾಲು ನೆಲಕ್ಕೆ ಊರ್ಬೇಡ ಅಂದಿರ್ ಸರ್, ರಾಡ್ ಹಾಕಿದ್ರು. ಅದು ಮುಂದ್ ಕ್ರಮೇಣ ಏನದ ಸರ್, ನನಗ ಅದು ನರ್ಗಳೆಲ್ಲಾ ಬಿಗಿತ್ ಹಿಡ್ಕೊಂಡ್ ಸರ್ ನಡ್ಯಾಕ ಪ್ರಾಬ್ಲಮ್ ಆದ್ ಸರ್. ಅದು ಮತ್ತ ದವಾಖಾನಿಗ್ ಹೊಳ್ಳಿ ತೋರ್ಸಿದ್ವಿ ಸರ್, ರಾಡ್ ತೆಗದ್ರು. ಅಲ್ಲಿಂದ 3 ತಿಂಗಳ ಟ್ಯಾಬ್ಲೆಟ್ಸ್ ಕೊಟ್ಟಿದ್ವಿ ಸರ್, ನರ್ಗಳು ಲೂಸ್ ಆಗೋ ಸಲಾಗ. ಅದೇನು ಪ್ರಯೋಜನ ಆಗ್ಲಿಲ್ಲ ಸರ್. ಅದು ಆಗ್ಲಿಲ್ಲ ಸರ್, ಪ್ರಯೋಜನ ಏನೂ ಆಗ್ಲಿಲ್ಲ. ಹಂಗಾಗಿ ಕುಂಟ್ಕೊಂತ ಅಡ್ಡಾಡ್ತಿದ್ದೆ. ಮತ್ತೆ ನಾನು ಒಂದ್ 10-15 ಹೆಜ್ಜಿ ನಡೆದ್ನಿ ಅಂದ್ರ ಸರ ಬೆವ್ರು ಬರ್ತಿತ್ತು. ಬೆವ್ರು ಬರುದು, ಅಲ್ಲಿಂದ ನಡ ಸೋತ್ ಬಿಡ್ತಿತ್ತು ಸರ್. ಹೀಗಾಗಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಜೂನ್ 11ಕ್ಕೆ ಸ್ಟಾರ್ಟ್ ಮಾಡಿ ಸರ್, 12, 13, 14ನೇ ತಾರೀಕು 3 ದಿನದೊಳಗ ರಿಸಲ್ಟ್ ಬಂತು ಸರ್. ನಾನು 3 ದಿನದಾಗ ನಾನು ಕೈ ಬಿಟ್ಟು ಕುಂದ್ರುದು, ಏಳುದು, ಅಡ್ಡಾಡುದು ಎಲ್ಲಾ ಸ್ಟಾರ್ಟ್ ಆಯ್ತು ಸರ್. ನನ್ ನಿಮ್ಮ
ಕೈ ಬಿಟ್ಟು ಹೇಳಕ್ ಬರ್ತಿರ್ಲಿಲ್ರಿ? ಇಲ್ಲ ಸರ್, ಹಿಂಗ ಎರಡು ಕಾಲು ಹಿಂಗ ಇಟ್ಟ ಮಾಡೇ ಹೇಳೋದು. ಓಹೋ ಹೋ. ಹ್ಮ್ ಅಲ್ಲಿಂದ ಟಾಯ್ಲೆಟ್ಗೂ ಕುಂದ್ರೋದು ಆಗ್ತಿದ್ದಿಲ್ಲ ಸರ್ ನನಗ. ವೆಸ್ಟರ್ನ್ ಇದನ್ನು ಯೂಸ್ ಮಾಡ್ತಿದ್ದೆ. ಈಗ ನಾವು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತೇನೆ ಸರ್. ಸೂಪರ್. ಈಗ ಹಿಂಗಾಗಿ ಸರ ಎನರ್ಜಿ ಬಂದತ್ರಿ? ಫುಲ್ ಸರ್. ಸೂಪರ್ ಸೂಪರ್ ಸೂಪರ್. 21 ದಿನಕ್ಕ 3 ರಿಂದ 4 kg ವೇಟ್ ಇಳಿತ್ ಸರ್. ನಂದು 101 ಇತ್ತು ಆಕ್ಚುಲಿ. ಈ ಕಾಲ್ ಮುರಿದಿಂದ ನಡೆಯುವುದು ಆಗ್ಲಿಲ್ಲ ಸರ್. ಕುಂತಲ್ಲೇ ಎಲ್ಲಾ ಇದು ಆದ ಕೂಡಲೇ ನಾ ಬಾಡಿ ಬಾಳ ಇದು 101 kg ಆಗ್ಬಿಡ್ ಸರ್. ವಜ್ಜಾಗಿ ನನಗ್ ನಡಿ ತ್ರಾಸ ಆಗತ್ ಸರ್. ಈಗ 4 ಎಷ್ಟ್ರಿ 21 ದಿನದಾಗ ಸರ್ 4 kg ವೇಟ್ ಇಳಿತು. ಅಲ್ಲಿಂದ ಇಂಚಸ್ನು ಕಮ್ಮ ಸರ್. 3 ಇಂಚ್ ಕಮ್ಮ ಆಗೈತ್ ಸರ್ ನಡೆದಲ್ಲ. 3 ಇಂಚು? ಹೌದ್ ಸರ್. ಹೊಟ್ಟಿ ಬಾಳ ಐತ್ ಸರ್. ಹೊಟ್ಟಿನೂ ಕಮ್ಮ ಆಗೈತ್ ಸರ್ ಈಗ. ಸೂಪರ್ ಸೂಪರ್ ಸೂಪರ್. ಹ್ಞೂನ್ರಿ. ನಂದ 101 ಅಂದ್ರು ಅಡ್ಡಿ ಇಲ್ಲ ಸರ್. ನಂದೆಲ್ಲಾ ರಿಕವರ್ ಆಗೈತ್ ಸರ್. ಇನ್ನೊಂದ್ ಸ್ವಲ್ಪ ಹೊಟ್ಟಿ ಇದ್ರ ಮುಗಿತ್ರಿ. 100 ಇವತ್ತಿಗೆ 2 ತಿಂಗಳ ಆತ್ ಸರ್. ಮತ್ತ ಎಲ್ಲಾ ರೀತಿಯಿಂದ ನನಗಂತೂ ಇದು ಆಗೈತ್ ಸರ್. ಸ್ಕಿನ್ ಚೇಂಜ್ ಆಗೈತ್ ಸರ್? ಅವು ಬ್ಲ್ಯಾಕ್ ಸ್ಕ್ರಾಚಸ್ ಎಕ್ಸ್ಟೆಂಟ್ ಆಗಿತ್ತಲ್ಲ ಸರ್. ಎಲ್ಲಾ ಕೆತ್ತಿದ್ದು ಇವು. ಹ್ಞೂನ್ರಿ. ಕೆತ್ತಿದ್ದು ಇಲ್ಲಿ 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 ಎಲ್ಲಾ ಇದ್ದು ಸರ್. ಅವು ಈಗೆಲ್ಲಾ ಹೋಗ್ಯಾವ ಸರ್. ಬಾಳ ದಿಟ್ಟಿಸ್ ನೋಡಿದಾಗ ಅಷ್ಟ ಸ್ವಲ್ಪ ಸ್ವಲ್ಪ ಕಾಣತ್ ಸರ್. ಎಲ್ಲಾ ಕಮ್ಮಿ ಆಗ್ಯಾವ ಸರ್ ಅವೆಲ್ಲ. ಸೂಪರ್ ಸೂಪರ್ ಸರ್. ಟೋಟಲ್ ಎಷ್ಟ್ ಕೆಜಿ ವೇಟ್? ಈಗ ಇನ್ನ 2ನೇದು ತೂಕ ಮಾಡ್ಸಿಲ್ಲ ಸರ್. ಈಗ ಸರ್ ಬರ್ತೀನಿ ಅಂದಾರ ಸರ್, ಗೌಡ್ರು ಸರ್. ಇನ್ನೊಂದ್ ಸ್ವಲ್ಪ ಮನಿ ಕೊಟ್ರೆ ಸರ್ ನಮ್ ಮಿಸಸ್ ಬೀಳ್ಗಿ ಮೇಡಮ್ಗ ಇದು ಹೇಳ್ಯಾರ ಸರ್, ಒಂದ್ ಟ್ಯಾಬ್ಲೆಟ್ಸ್. 21 ದಿನ ಅವ್ರು ಹೇಳಿದ ಪ್ರಕಾರ ಮಾಡಂದಾರ ಸರ್. ಅದು ಆರ್ಡರ್ ಹಾಕಿನ್ ಸರ್. ಬರ್ತೀನಿ ಅಂದಾರ ಸರ್. ಬಂದ್ ವೇಟ್ ಈಗ ನನ್ನ ಅಂದಾಜ್ ಸರ್ ಒಂದ್ 8-10 kg ವೇಟ್ ಲಾಸ್ ಆಗೈತೆ ಅನಿಸ್ತದೆ. ಸೂಪರ್. ಪೂರ್ತಿ ಹಗರ ಆಗೈತೆ ಸರ್ ಮೈಗ. ವಾವ್. ಇದು 21ನೇ ದಿನದ ಸರ್ ಇದು. 99 ಇದ್ದವ್ರು ಈಗ 96. ಹ್ಞೂನ್ರಿ. ಅದು 21ನೇ ದಿನಕ್ಕ ಅಂದಾಜ ವೇಟ್ ಇದು ಮಾಡಿದ್ರು. ಈಗ ಅದಕ್ಕಿಂತ ಬಾಳ ಕಮ್ಮಿ ಆಗೈತೆ ಸರ್. ಇನ್ನ ಫೋಟೋ ತೆಗೆದಿಲ್ಲ. ಈಗ ಸರ್ ಬಂದಾಗ ತೆಗಿತೇನೆ ಸರ್. ಅದ್ರಸ್ಗ ಎಲ್ಲಿ ಹೊರಗುನು ವೇಟ್ ಎಲ್ಲ ಇದು ಮಾಡಿಲ್ಲ ಸರ್. ನನ್ನ ಅಂದಾಜ ಒಂದು 10 kg ಇದು ಆಗೈತೆ ಸರ್, ಲಾಸ್ ಆಗೈತೆ. ನಿಮ್ ಮೇಡಮ್ ಅವರಿಗೆ ಹಚ್ಚಿ ಏನ್ ಮಾಡ್ರಿ ಅಂತಾರ, ಫೋಟೋ ತೆಗಸ್ಕೋರಿ. ಹ್ಞೂ ಸರ್. ಎಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೇಳ್ರಿ, ತಾವು ಕಮ್ಯುನಿಟಿಗೆ ಬಂದು ಎಷ್ಟು ದಿವಸ ಆಯ್ತು? ತಮ್ಮ ಹೆಸರು, ತಮ್ಮ ಯಾರು ಲಿಂಕ್ ಕೊಟ್ಟರು, ಅನಂತರ ಇಲ್ಲೇ ಬರೋಕ್ಕಿಂತ ಪೂರ್ವದಲ್ಲಿ ಏನ್ ಪ್ರಾಬ್ಲಮ್ ಇದ್ದು, ಬಂದ ನಂತರ ನಿಮ್ಗೆ ಏನೆಲ್ಲ ಲಾಭಗಳಾಗಿದಾವೆ? ಎಸ್ ಎಸ್ ಹಾ ಸರ್. ಸರ್ ನನ್ನ ಹೆಸರು ಮಂಜುಷಾ ಸರ್. ನಾ ಬೆಂಗಳೂರಲ್ಲಿ ಕನೆಕ್ಟ್ ಆಗ್ಲಿಕತ್ತೀನಿ ಸರ್. ಇದು ಕಮ್ಯುನಿಟಿಗೆ ಬಂದು ಮೋಸ್ಟ್ಲಿ ಒಂದು 21 days ಆಗ್ಯದ್ರಿ ಸರ್. ಎಸ್, 21 days. ಸೊ ಮನು ಮೇಡಮ್ ಬಂದಿನ್ರಿ ಸರ್ ನಾ ಇಲ್ಲಿ. ಹೇಳ್ರಿ ಮೇಡಮ್, ಈ ಕಮ್ಯುನಿಟಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತು? ಹಾ ಸರ್, ನನಗ PCOD ಇತ್ರಿ ಸರ್ 10 years ಲಿಂತ. PCOD, ಓಕೆ. ಹಾ, ಸೊ ರೆಗ್ಯುಲರ್ ಪೀರಿಯಡ್ಸ್, ಅದ್ರ ಸಲುವಾಗಿ ಹೇರ್ ಲಾಸ್, ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ಟ್ರೆಸ್, ಆನ್ಸೈಟಿ ಅದು ಬಹಳ ಐತ್ರಿ ಸರ್. ಸಿಟ್ಟು ಬಹಳ ಇತ್ತು. ಇರಿಟೇಟ್ ಬಹಳ ಆಗ್ತೈತ್ರಿ ಸರ್ ಜಲ್ದಿ. ಇರಿಟೇಷನ್ಸ್ ಬಹಳ. ಓಕೆ, ಹೇಳ್ರಿ. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಬಹಳ ಆಗ್ತಿವ್ರಿ ಸರ್. ವೇಟ್ ರೀ? ವೇಟ್ ಗೇನಾರೆ ಬಾಳ ಆಯ್ತ್ರಿ ಸರ್. ವೇಟ್ ಜಾಸ್ತಿ ಇತ್ತು? ಜಾಸ್ತಿ ಆಯ್ತು ವೇಟ್. ಏನ್ ಪ್ರಾಬ್ಲಮ್ಸ್ ಆಗ್ತಿತ್ತು ವೇಟ್ ಜಾಸ್ತಿ ಇದ್ದಾಗ ನಿಮ್ಗೆ ಏನಾದ್ರು ಹಿಂದೆ? ಸ್ವಲ್ಪ ಮೈ ವಜ್ಜಿ ಅನಿಸ್ತಿತ್ರಿ ಸರ್. ಸ್ವಲ್ಪ ಲೇಜಿನೆಸ್ ಬಂದಿತ್ರಿ ಸರ್. ಆಯ್ತ್ ಮೇನ್ ಸೊಸೈಟಿ ಎಕ್ಸೆಪ್ಟ್ ಮಾಡಲ್ರಿ ಸರ್. ವೇಟ್ ಜಾಸ್ತಿ ಇದ್ದವ್ರಿಗೆ ಏನ್ರ ಟಾಂಟ್ ಹೊಡ್ಯೋದು, ಹಿಂದ್ ಮಾತಾಡೋದು ಆ ತರ ಮಾಡ್ತೀವ್ರಿ ಸರ್. ನಮ್ ಪ್ರಾಬ್ಲಮ್ಸ್ ನಮಗ್ ಇರ್ತಾವ್ರಿ ಸರ್, ಬಟ್ ಅರ್ಥ ಮಾಡ್ಕೊಲ್ರಿ ಸರ್ ಯಾರು. ಏನ್ ಮತ್ತ ಅವ್ರ ನೋಡಿ ಅನ್ನೋರ್ರಿ ಅವ್ರು. ಹಾ ರೀ ಸರ್. ನಾವ್ ಚಂದ ಇದ್ದೀವಿ ಅಂದ್ರೆ ನಮ್ ನೋಡಿ ಚೆನ್ನಾಗಿ ಇದು ಮಾಡ್ತಾರೆ. ನಾವ್ ಚಂದ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರ ಅಂದ್ರೆ ನಮ್ ನೋಡಿ ಟಿಂಗಲ್ ಮಾಡತಾರ. ಹಾ ರೀ ಸರ್, ಅದೇ ರೀ ಸರ್. ಸ್ವಲ್ಪ ಲೈಕ್ ಇದು ಬಂದದ್ರಿ ಸರ್. ಈಗ ನನ್ಗೂ ಇಳಿಸೆ ತೋರಿಸ್ಬೇಕಂತ ಹೇಳಿ. ಈ 21 days ನೊಳಗ ತಮ್ಗೆ ಏನ್ ಬೆನಿಫಿಟ್ಸ್ ಆಗಿದೆ?
ಹಾ ಸರ್ ಸರ್ ಎನರ್ಜೆಟಿಕ್ ಆಗಿನ್ರಿ ಸರ್ ಮತ್ತ ಮೊದಲ್ ನನಗ್ ವರ್ಕೌಟ್ ಮಾಡ್ಲಿಕ್ ಒಟ್ಟ ಇಷ್ಟ ಇರ್ತಿತ್ತಿಲ್ರಿ ಸರ್ ಮೈನೇ ಇದು ಆಗ್ತಿತ್ತಿಲ್ಲ ಬಗ್ತಿತ್ತಿಲ್ಲ ಬಟ್ ಈಗ ನಂದ್ ಇಷ್ಟಲೇನೆ ನಾ ಮಾಡ್ಲಿಕತ್ತೀನ್ರಿ ಸರ್ ಫುಲ್ ಎನರ್ಜಿ ಬಂದಂಗ್ ಬಂದದ್ರಿ ಸರ್ ಯೋಗ ಅದು ಮಾಡ್ಲಿಕತ್ತೀನ್ರಿ ಸರ್ ನೀವು ಹೇಳ್ಕೊಟ್ಟಿದ್ದು ಸುನೀತಾ ಮೇಡಮ್ ಹೇಳ್ಕೊಟ್ಟಿದ್ದು ಚಲೋ ಅನ್ಸ್ಲಿಕತ್ತದ್ರಿ ಸರ್ ಬಾಳ್ ಚಲೋ ಅನ್ಸ್ಲಿಕತ್ತದ ಮಾರ್ನಿಂಗ್ ವರ್ಕೌಟ್ ಮಾಡಿ ಫುಲ್ ಡೇ ಚಲೋ ಹೋಗ್ತದ್ರಿ ಸರ್ ಫ್ರೆಶ್ ಆಗಿರ್ತದ ಸಪೋರ್ಟ್ ಬಾಡಿ ಫ್ರೆಶ್ ಆಗಿರ್ತದ್ರಿ ಹಾ ಬಾಡಿ ಸಪೋರ್ಟ್ ಮಾಡ್ತಾ ಇದೆ. ಹಾ ರೀ ಸರ್ ಸಪೋರ್ಟ್ ಮಾಡ್ಲಿಕತ್ತದ್ರಿ ಸರ್ ವೇಟ್ ಏನಾದ್ರು ಚೇಂಜ್ ಆಗಿದ್ರಿ ತಮ್ದು? ಸರ್ ವೇಟ್ ಇಳ್ದದ್ರಿ ಸರ್ 3 kgs ಇಳ್ದದ್ರಿ ಸೂಪರ್. ಓಕೆ ಓಕೆ ಓಕೆ. 1 ಇಂಚ್ ಇಳ್ದದ್ರಿ ಇಂಚ್ದಾಗ 1 ಇಂಚ್ ಲಾಸ್ ಆಗ್ಯದ್ರಿ 3 kgs ಇಳ್ದದ್ರಿ PCOD ಪ್ರಾಬ್ಲಮ್ ಇತ್ತು ಅಂತಂದ್ರಿ ಅದೇನಾರು ಹಾ ಹಿಂದೆ ಸಮಸ್ಯೆ ಇದೆ? ಸರ್ ನಂದ್ ಆಕ್ಚುಲಿ ಸ್ವಲ್ಪ ಕರೆಕ್ಟ್ ಬರ್ಲಿಕತ್ತಿತ್ರಿ ಒಂದು 2-3 ಮಂತ್ಸ್ ಇಂದ ಕರೆಕ್ಟ್ ಬರ್ಲಿಕತ್ತಿತ್ತು ನಾ ಏನು ಮಾಡಿಲ್ರಿ ಸರ್ ಬಟ್ ಏನೇನೋ ತಂತಾನೆ ಕರೆಕ್ಟ್ ಆಗ್ಯದ್ರಿ ಸರ್ ಬಟ್ ಈ ಸರ್ತಿ ನೋಡ್ಬೇಕ್ ನನಗ ಬಂದಾಗೆಲ್ಲ ಸ್ವಲ್ಪ ಜಾಸ್ತಿ ಟೊಂಕ ನುಸೋದು ಹೊಟ್ಟಿ ಕಡೆ ಅದ್ ಭಾಳ ಆಗ್ತಿತ್ರಿ ಈಗ ಅದು ಈ ಸರ್ತಿ ನೋಟಿಸ್ ಮಾಡ್ಬೇಕ್ರಿ ಸರ್ ಬಂದಾಗ ಎಸ್ ನೋಟಿಸ್ ಮಾಡಿ. ಅಂಡ್ ಹಾ ನೋಟಿಸ್ ಮಾಡ್ತೀನ್ರಿ ಸರ್ ಸ್ಕಿನ್ ಏನಾರು ಚೇಂಜಸ್ ಅನಿಸ್ತಿದೆ? ಹಾ ಸರ್ ಸ್ಕಿನ್ ಗ್ಲೋ ಆಗೈತ್ರಿ ಸರ್ ಸೂಪರ್. ಆಲಸ್ಯತನ ಹಾ ಅದೆಲ್ಲ ಹೋಗ್ಯದ್ರಿ ಸರ್ ಮತ್ತ ಏನು ಕ್ರೇವಿಂಗ್ಸ್ ಆಗಲ್ಲಾಗ್ಯದ್ರಿ ಸರ್ ಆಗಲ್ಲ. ಸ್ವೀಟ್ ಅರೇ ಭಾಳ ತಿಂತಿದ್ದೆ ನಾ ಮೊದಲ ಈಗ ಎಲ್ಲಾ ಸ್ವೀಟ್ ಅದೆಲ್ಲ ಬಿಟ್ಬಿಟ್ಟೇನ್ರಿ ಸರ್ ಫುಲ್ ಕಂಪ್ಲೀಟ್ ಸೂಪರ್ ಸೂಪರ್ ಸೂಪರ್. ಓಕೆ ಈ ಕಮ್ಯುನಿಟಿ ಏನು ಈಗ ತಿನ್ಬೇಕು ಅಂತನೂ ಅನ್ಸಲಾಗ್ಯದ್ರಿ ಸರ್ ಚಲೋ ರೊಟ್ಟಿ ಪಲ್ಯ ಚಲೋ ಹೆಲ್ದಿ ಫುಡ್ ತಿನ್ಬೇಕಂತ ಅನ್ಸ್ಲಿಕತ್ತದ್ರಿ ಸರ್ ಏನಾದ್ರು ಫಾಸ್ಟ್ ಫುಡ್ ಅಂತಂದ್ರೆ ನಿಮ್ಗೆ ತಿನ್ಬೇಕು ಅನ್ಸುತ್ತಾ? ಏನಿಲ್ರಿ ಸರ್ ಏನು ತಿನ್ಬೇಕ ಅನ್ಸಲಾಗ್ಯದ್ರಿ ಸೂಪರ್ ಸೂಪರ್ ಸೂಪರ್. ಓಕೆ ಈ ಕಮ್ಯುನಿಟಿಯೊಂದಿಗೆ ಪ್ರಾಕ್ಟೀಸ್ ಮಾಡೋದು ಈಸಿ ಇದೆಯಾ ಕಷ್ಟ ಇದೆಯಾ? ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಸ್ತ್ರಿ ಸರ್ ಬಟ್ ಈಗ ಇದೇ ಲೈಫ್ ಸ್ಟೈಲ್ ಚಲೋ ಅನ್ಸ್ಲಿಕತ್ತದ್ರಿ ಸರ್ ಸೂಪರ್ 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 ಸೂಪರ್. ನಿಮ್ದೆಲ್ಲಾ ಮೀಟಿಂಗ್ಸ್ ಅಟೆಂಡ್ ಆಗ್ಬೇಕ ಅನ್ನಿಸ್ತದ್ರಿ ಸರ್ ಕೇಳ್ಬೇಕ ಅನ್ನಿಸ್ತದ ಭಾಳ ಚಲೋ ಅನ್ನಿಸ್ತದ್ರಿ ಸರ್ ಏನೋ ಒಂಥರ ಒಂದಿನ ಏನ್ರ ಹಿಂಗ ಫಿಟ್ ಅವರ್ ಅದು ಆಗ್ಲಿಲ್ಲ ಅಂದ್ರ ಒಂಥರ ಏನೋ ಕಳ್ಕೊಂಡಂಗ ಆಗ್ತದ. ಓಕೆ ನಾವು ಆಕ್ಚುಲಿ ಏನಾದ್ರೂ ಸಾಧನೆ ಮಾಡ್ಬೇಕಾಗಿತ್ತಂದ್ರೆ ಯಾವುದೇ ಒಂದು ಯಶಸ್ವಿ ಆಗ್ಬೇಕಾಗಿತ್ತಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬಹಳಷ್ಟು ಮುಖ್ಯ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅದಕ್ಕೆ ಪವರ್ ಆಫ್ ಪ್ರಾಕ್ಟೀಸ್. ಅದಕ್ಕೆ ನಾವು ಎಲ್ಲಿ ಐತಿ ಅಂತಂದ್ರೆ ಪ್ರಾಕ್ಟೀಸ್ ಒಳಗೆ ಪವರ್ ಐತಿ. ಓಕೆ ಓಕೆ ನಿಮ್ದು ಏನಾದ್ರು ಇದ್ರೆ ಓಕೆ ಶೇರ್ ಮಾಡ್ರಿ ಮೇಡಮ್. ಇದೇ ರೀ ಫೋಟೋ ರೀ ಸರ್ ನಾ ಆಕ್ಚುಲಿ ಈಗ ರೀಸೆಂಟ್ಲಿ ತೆಕ್ಕೊಂಡಿಲ್ರಿ ಸರ್ ಬಟ್ ಮೊದ್ಲಿಂದ ಫೋಟೋ ಅವರಿ ಸರ್ ಬಟ್ ಈಗೇನ್ ರೀಸೆಂಟ್ಲಿ ತೆಕ್ಕೊಂಡಿಲ್ರಿ ಸರ್. ಕೋಚ್ಗೆ ನೀವು ಒಂದು ಫೋಟೋ ಕಳಿಸ್ರಿ ಅವ್ರು ಕೊಲಾಜ್ ಮಾಡ್ತಾರ. ಕೊಲಾಜ್ ಮಾಡಿ ಓಕೆ ಸರ್ ಓಕೆ ಒಂದು ರೀಸೆಂಟ್ ಒಂದು ಆನಂತರ ಹಿಂದಲ್ದು ಒಂದು ಫೋಟೋ. ಓಕೆ ಹಾ ಸರ್ ಎಸ್. ಐಶ್ವರ್ಯ ಎಸ್ ಸರ್. ರಾಘವೇಂದ್ರ ಸರ್ ಓಕೆ ಸರ್. ಸರ್ ನಮಸ್ಕಾರ ರೀ. ನಮಸ್ತೆ. ಎಸ್ ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ನಿಂದ ಜಾಯ್ನ್ ಆಗಿದ್ದು. ಬಾಯ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಾನು ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶಾಪ್ ಓನರ್. ನನಗೆ ಇವಾಗ 45 ವಯಸ್ಸು. ನಾ ಈ ಸಿಸ್ಟಮ್ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಾ ದಿನಂಪ್ರತಿ ನಂದು ಹಾರ್ಡ್ವೇರ್ ಎಲೆಕ್ಟ್ರಿಕಲ್ ಶಾಪ್ ಇರೋದ್ರಿಂದ ಮುಂಜಾನೆ 8 ರಿಂದ ರಾತ್ರಿ 10 ಗಂಟೆ ತನಕ ನಾ ಕೆಲಸ ಮಾಡ್ತಿದ್ನಿ. ಕೆಲಸ ಮಾಡೋದ್ರಿಂದ ನನಗೆ ಸಮಸ್ಯೆಗಳು ಏನಾಗ್ತಿದ್ವು ಅಂದ್ರೆ ನಾನು ಎಲ್ಲರ ಜೊತೆ ಏನಂದ್ರೆ ಬಂದವ್ರಿಗೆ ಚಾ ಕುಡಿಸೋದು, ಕಾಫಿ ಟೀ ಅಂತ ಹೇಳಿ ದಿನಕ್ಕೊಂದು ಸುಮಾರಾಗಿ 10 ರಿಂದ 15 ನಾನು ಕಾಫಿ ಮತ್ತೆ ಬೋರ್ಮಿಟಾ ಈ ತರ ಎಲ್ಲ ಕುಡಿತಿದ್ನಿ. ಸೊ ಹಿಂಗಾಗಿ ಏನಾಗ್ತಿತ್ತು ಅಂದ್ರೆ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತನಕ ನಂದು ಊಟದ ಪದ್ಧತಿ ಒಟ್ಟ ಸರಿ ಇರ್ತಿರ್ಲಿಲ್ಲ. ಸೊ ನನಗೆ ಏನಾಗ್ತಿತ್ತು ಅಂದ್ರೆ ಸಾಯಂಕಾಲ ತನಕ ಏನ್ ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದ್ರೆ ಡೈಲಿ ನನಗೆ ಅಸಿಡಿಟಿ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಫುಡ್ ಪಾಯ್ಸನಿಂಗ್ ಆಗ್ತಿತ್ತು. ನಾನು ಮಧ್ಯಾಹ್ನ ಹೋಗಿ ಏನು ಊಟ ಮಾಡ್ತಿದ್ನಿ, ಮೈ ತುಂಬೆಲ್ಲ ಸೊಳ್ಳೆ ಕಡದಾಗ ಬೊಬ್ಬೆ ಹಂಗೆ ಆತಲ್ಲ ಗುಳ್ಳೆ ಎಲ್ಲ ಮೈ ತುಂಬೆಲ್ಲ ಹಂಗೆ ಗುಳ್ಳೆ ಹೇಳ್ತಿದ್ರಿ. ಒಂದ್ ಟ್ಯಾಬ್ಲೆಟ್ ತಗೊಳಿಲ್ಲ ಅಂದ್ರ ನನಗೆ ಕಡಿಮೆ ಆಗ್ತಿರಲಿಲ್ಲ. ಪ್ರತಿ ದಿವಸ ಹಿಂಗ ಏನಾಗ್ತಿತ್ತಪ್ಪ ಅಂದ್ರ ಸಾಯಂಕಾಲ ತನಕ ನಾನು ಸುಮಾರಾಗಿ ಒಂದು 2 ಗುಳಿಗೆ ತಗೊಂಡ ನಾ ರಾತ್ರಿ ಮಲ್ಕೋತಿರಲಿಲ್ಲ. ಗ್ಯಾಸ್ಟ್ರಿಕ್ ತಗೋಬೇಕಾಗ್ತಿತ್ತು, ಅಲರ್ಜಿ ತಗೋಬೇಕಾಗ್ತಿತ್ತು, ಪೇನ್ಸ್ ಬಂದಂದ್ರೆ ಅದೊಂದು ತಗೋಬೇಕಾಗ್ತಿತ್ತು. ಸೊ ಸಾಕಷ್ಟು ಸಮಸ್ಯೆ ಇಟ್ಕೊಂಡು ಬಂದಿದ್ನಿ. ನನಗ ಈ ಸಿಸ್ಟಮ್ ಪರಿಚಯ ಆಗಿದ್ದ ನಮ್ಮ ಫ್ರೆಂಡ್ ದಿಂದ. ಆಮೇಲೆ ಬಸವರಾಜ್ ಸರ್ ಕೂಡ ನಾನು ಪ್ರಮೋಟ್ ಮಾಡಿದ್ದು. ಸೊ ಏನಪ್ಪಾ ಅಂತಂದ್ರೆ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು ಏನಂತಂದ್ರ
ಪ್ರಮೋಟ್ ಮಾಡಿದ್ ನನಗೆ ಅಂದ್ರ ದಿನ ನಿನ್ಗೆ ನಾಷ್ಟಾ ಸರಿಯಾದ ಟೈಮ್ ಮಾಡಕ್ ಆಗಂಗಿಲ್ಲ, ನಮ್ಮ ಈಜಿ ಪ್ರೊಸೆಸ್ ಆಗಿರುತ್ತ ಬ್ರೇಕ್ಫಾಸ್ಟ್ ನೀನ್ ಒಂದ್ಸಾರಿ ತಗೊಂಡು ನೋಡು ಇದನ್ನ ಅಂತ ಅಂದಾಗ ನಾನ್ ಬಂದ್ ಏನ ಇಲ್ಲಿ ನಾನು ಪ್ರಮೋಟ್ ಮಾಡಿದ್ದೇನ ಬ್ರೇಕ್ಫಾಸ್ಟ್ ಹೇಳಿಸಿದ್ರು ನಂಗೆ ಬಹಳ ಚೆನ್ನಾಗಿ ಅನಿಸ್ತದ. ಯಾಕಂದ್ರ ದಿನ ನಾನು ಸರಿಯಾದ ಟೈಮ್ ಏನು ತಿಂತಿರ್ಲಿಲ್ಲ. ಸೊ ಇಲ್ಲಿ ಬಂದು ಹೇಳ್ಕೊಟ್ಟಿದ್ದ ಏನಂದ್ರ ಚೆನ್ನಾಗಿ ಆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದನ್ನ ನಾನು ಟೇಸ್ಟ್ ಮಾಡಿ ನೋಡಿದ್ನಿ. ಏನ್ ಅನಿಸ್ತಾ ಒಂದ್ ದಿವ್ಸದಾಗ ಅಂತಂದ್ರ ಟೇಸ್ಟ್ ಚೆನ್ನಾಗಿ ಅನಿಸಿತ್ತು. ಆಮೇಲೆ ದಿನಂಪ್ರತಿ ನಾನು 10-15 ಕಾಫಿ ಟೀ ಬೋರ್ಮಿಟಾ ಅಂತ ಕುಡಿತಿದ್ನಿ, ಅವತ್ತು ಕುಡಿಲಿಲ್ಲ. ಮಧ್ಯಾಹ್ನ ಚೆನ್ನಾಗಿ ಹಸಿವು ಅನ್ಸಿತ್ತು. ಆಮೇಲೆ ಸಾಯಂಕಾಲ ತನಕ ನನಗೆ ಏನ್ ಫೀಲ್ ಅನ್ಸಿದ್ದು ಅಂದ್ರ ಮೈ ಹಗರಾಗಿತ್ತು. ಸೊ ಚೆನ್ನಾಗಿ ನಿದ್ದೆ ಅನಿಸ್ತು. ಮರುದಿವ್ಸ ಖುಷಿಯಿಂದ ಎದ್ದಿದ್ನಿ ನಾನು. ಯಾಕಂದ್ರೆ ಸ್ಟ್ರೆಸ್ ದಾಗ ಇರ್ತಿದ್ನಿ, ಯಾಕಂದ್ರೆ ಅವ್ರ ಜೊತೆ ಮಾತಾಡು ಇವ್ರ ಜೊತೆ ಮಾತಾಡು. ಸೊ ಇಂಥ ಸಾಕಷ್ಟು ಸಮಸ್ಯೆಗಳು ಇರ್ತಿದ್ವು. ಸಾಕಷ್ಟು ಸಮಸ್ಯೆಗಳು ಇರ್ತಿದ್ವು. ಸೊ ಏನ್ ಒಂದ್ ದಿವಸದಾಗ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದ್ರಿಂದ ನಾನು ಇದನ್ನ ಯಾಕೆ ಚೆನ್ನಾಗಿ ನಾ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಅನ್ಕೊಂಡೆ. ಇದನ್ನ ಚೆನ್ನಾಗಿ ನಾನು 7 days ಪ್ರಾಕ್ಟೀಸ್ ಮಾಡೋದ್ರಿಂದ ಮೊದಲು ನನಗೆ ಅಲರ್ಜಿ ಕಡಿಮೆ ಆಗಿತ್ತು. ಆಮೇಲೆ ನಂತರ ಬ್ಯಾಕ್ ಪೇನ್ ಕಡಿಮೆ ಆಗಿತ್ತು. ಯಾಕಂದ್ರೆ ಅಲರ್ಜಿ ಅಂತಂದ್ರೆ ನಾನು ಸುಮಾರಾಗಿ 5 ವರ್ಷದ ಅಲರ್ಜಿ ಐತಿ. ಯಾಕಂದ್ರ ಬಹಳ ಕಡೆ ಟ್ಯಾಬ್ಲೆಟ್ ಬಹಳ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ನಿ. ಯಾಕಂದ್ರೆ ಪ್ರತಿ ನಾ ಫುಡ್ ಏನ್ ತಿಂತಿದ್ನಿ ಅದನ್ನು ಕೂಡ ಟೆಸ್ಟ್ ಮಾಡಿಸ್ಬೇಕಂತ ಅನ್ಕೊಂಡಿದ್ವಿ. ಸೊ ಇಲ್ಲಿ ಏನ್ 10 days ಆಗಿಲ್ಲ ನಂದು ಅಲರ್ಜಿ ಕಡಿಮೆ ಆಯ್ತು, ಬ್ಯಾಕ್ ಪೇನ್ ಕಡಿಮೆ ಆಯ್ತು. ಆಮೇಲೆ 30 days ನಂದು 6 kg ತೂಕ ಕಡಿಮೆ ಆಯ್ತು. ಆಮೇಲೆ 2-3 ಇಂಚ್ ನನ್ ಸುತ್ತಳತೆ ಕಡಿಮೆ ಆಯ್ತು. ಬಹಳ ಖುಷಿ ಅನಿಸ್ತು ನನಗೆ, 1 ತಿಂಗಳ ಇಷ್ಟೆಲ್ಲ ರಿಸಲ್ಟ್ ಬರ್ತದೆ ಅಂತ ಅನ್ಕೊಂಡು. ಸೊ ಇದನ್ನ ನಾನು ಏನ್ ಹೇಳ್ಕೊಡ್ತಾರ ಬೆಳಗ್ಗೆ ಸಾಯಂಕಾಲ 5 ಫಿಲ್ಲರ್ಸ್ ಆಯ್ತು, ಊಟ ನಿದ್ದೆ ಪ್ರತಿಯೊಂದು ನನ್ಗೆ ಏನ್ ಹೇಳ್ಕೊಡ್ತಾರ, ವಾಟರ್ ಇಂಟೇಕ್ ಇವನ್ ಸರಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಂದು ಅಮೇಜಿಂಗ್ 14 kg ತೂಕ ಕಡಿಮೆ ಆಗೈತ್ರಿ. 6 kg ಸುತ್ತಳತೆ ಕಡಿಮೆ ಆಗಿತ್ತು. ನನಗ್ ನೆನಪಿದ ಪ್ರಕಾರ ಅವತ್ತಿಂದ ಇವತ್ತಿನ ತನಕ ನನಗೆ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ. ಬಹಳ ಚೆನ್ನಾಗಿ ಎಂಜಾಯ್ಮೆಂಟ್ ಆಗಿರ್ತೀನಿ. ಇವಾಗ 45 ಏಜ್ ಅಂತ ಹೇಳಿದ್ ನಾನು 26 ವಯಸ್ಸಾಗ ಯಾವ ರೀತಿ ಫೀಲ್ ಇರ್ತಾರಲ್ಲ ಆ ತರ ನಾನು ಎಂಜಾಯ್ ಇರ್ತೀನಿ ರೀ. ನಾನು ನಂದು ರಿಸಲ್ಟ್ ಶೇರ್ ಮಾಡಿದ್ದೀನಿ. ಒಂದ ಸೆಕೆಂಡ್. ಬಹಳ ಖುಷಿ ಅನಿಸ್ತದೆ. ನನ್ನ ಸ್ಕಿನ್ ಕೂಡ ಬಹಳ ಕೆಟ್ಟ ಡ್ಯಾಮೇಜಸ್ ಇತ್ತು. ಸೊ ಇಲ್ಲಿ ಬಂದಿದ್ರಿಂದ ನಂದು ಸ್ಕಿನ್ ಕೂಡ ಅಮೇಜಿಂಗ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅದು ನಾನು ನೋಡ್ತೀನಿ ಈಗ ಬಹಳ ಯಾವ ರೀತಿ ಇದಾರಪ್ಪ ಅಂತಂದ್ರ ಫೇಸ್ಬುಕ್ ದಾಗ ನೋಡ್ತಿರ್ತೀನಿ ನಾನು. ಇವತ್ತೆಲ್ಲ ಬಹಳ ವಯಸ್ಸಾದಂಗ ಕಾಣಿಸ್ತಾರೆ. ನನ್ಗೆ ಉಲ್ಟಾ ಏನಪ್ಪಾ ಅಂತಂದ್ರ ಮತ್ತೆ ನಾವ್ ಹೆಂಗಾಗಿವತ್ ಅನ್ಸ್ಲಿಕತ್ತೈತಿ. ಒಂದ ಸೆಕೆಂಡ್ ಸರ್. ಈ ಕಮ್ಯುನಿಟಿಯೊಂದಿಗೆ ಇರೋದು ಇಷ್ಟನೋ ಕಷ್ಟನೋ? ಸರ್ ಬಹಳ ಖುಷಿಯಿಂದ ಇರ್ತೀನಿ ನಾನು. ನನಗೆ ಏನಪ್ಪಾ ಅಂತಂದ್ರ ಸರ್ ನಮ್ಗೆ ಇಲ್ಲಿ ಏನ್ ಹೇಳ್ಕೊಡ್ತಾರಲ್ಲ ನಾನು ಇವತ್ತು ಯಾವ್ದು ಫೇಲ್ ಮಾಡಂಗಿಲ್ಲ. ಸಾಕಷ್ಟು ಜನ ನಮ್ ಜೊತೆ ಇದ್ದವ್ರ ನಾನು ಅವತ್ತು ಟೀ ಬಂದ್ ಮಾಡಿದ ಶುಗರ್ ಇವತ್ತಿನ ತನಕ ಇಂಟೇಕ್ ಮಾಡಂಗಿಲ್ಲ ನಾನು ಯಾವುದೇ ಇದ್ರೊಳಗೆ. ಅಂದ್ರ ಅಷ್ಟು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ ಸರ್. ನಂದು ರಿಸಲ್ಟ್ ನೋಡ್ರೆ ಬರುತ್ತಾನೆ. ವಾವ್, ಏನ್ರಿ ಮೊದಲ ಸಿಕ್ಕಾಪಟ್ಟೆ ಗುಣ್ಗುಣ್ಕ. ಇದು ಫಸ್ಟ್ 90 days ಅಂದ್ರೆ ನಂದದ 9 kg ಕಿತ್ತ 90 ಇಲ್ರಿ 20 days ಇದು 2 months ಅಂದ್ ರಿಸಲ್ಟ್ ಅದ. 9 kg ತೂಕ ಕಡಿಮೆ ಆಗಿತ್ತದ. ಸೊ ಇವಾಗ 90 days ನಂದು ರಿಸಲ್ಟ್ ರೀಚ್ ಕಡೆ ಅದ. ಬಹಳ ಚೆನ್ನಾಗಿ ಸ್ಕಿನ್ ಕೂಡ ಬಹಳ ಚೆನ್ನಾಗಿ ರಿಸಲ್ಟ್ ಬಂದ್ರಿ ನಂದು. ನಾನು ಈ ತರ ಇದ್ನಿ. ಜಸ್ಟ್ ಒಂದ್ಸರಿ ತೋರಿಸ್ತೇನೆ ಇನ್ನೊಂದು. ಇಲ್ಲಿ ನೋಡಿ ಸರ್, ಹಿಂಗಿದ್ನ ಸ್ಕಿನ್ ಕೂಡ ಹಿಂಗಿತ್ತು ನಂದ. ಪೂರಾ ಡ್ಯಾಮೇಜಸ್ ನನ್ ಟ್ರಾನ್ಸ್ಪರೆಂಟ್ ಆಗಿದ್ರಿ ನಾನು. ಎಕ್ಸ್ಟ್ರಾರ್ಡಿನರಿ ಚೇಂಜಸ್ ಆಗ್ಬಿಟ್ಟೈತಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮ್ ಮೇಡಮ್ ಕೂಡ ನನ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಅವರು ಕೂಡ ಚೆನ್ನಾಗಿ ಸ್ಕಿನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದಾರ. ನಮ್ ಲೈಫ್ ಸ್ಟೈಲ್ ಹೆಂಗಿತ್ತಪ್ಪ ಅಂತಂದು ಉದಾಹರಣೆ ಏನಂದ್ರೆ ಈ ತರ ಇದ್ವಿ ನಾವು 2020ದಾಗ. ಸೊ ಈಚೆ ಕಡೆ ನಂದು ಅದರ್ಲ ಇಲ್ಲ. ಈ ತರ ನಾ ದೇವಸ್ಥಾನಕ್ಕೆ ಹೋದಾಗ ಇದ ದೊಡ್ಡ ಫೋಟೋ ನಮ್ದು ಫೇಸ್ಬುಕ್ ವಾಟ್ಸಪ್ ದಾಗ ಹಾಕಿ ಅಗದಿ ಚಂದಂಗೆ ಇದ್ ಮಾಡ್ತಿದ್ವಿ ನಾವು ಅವಾಗ. ನಮ್ಗೆ ಅನಿಸ್ತು ಇಲ್ಲಿ ಬಂದ ನಂತರ ಟ್ರಾನ್ಸ್ಪರೆಂಟ್ ಆಗಿದ್ದ ನಾನು ಮೇಡಮ್ ಈ ತರ 25 ಏಜ್ ದಾಗ ಹೆಂಗ್ ಇರ್ತಾರಲ್ಲ ಹಂಗ ಇರ್ತೀವಿ. ಎಲ್ಲೋ ಕುಡಿದ್ರ ಲೈಫ್ ಸ್ಟೈಲ್ ಐತ್ರಿ ನಂದ. ಬಹಳ ಖುಷಿ ಅನ್ಸತಿ ಎಲ್ಲ ಸಿಕ್ಕಿದ್ ಈ ಕಮ್ಯುನಿಟಿದ. ಥ್ಯಾಂಕ್ಸ್ ಹೇಳಕ್ ಇಚ್ಛಾ ಪಡ್ತೀನಿ ನಾ ಈ ಕಮ್ಯುನಿಟಿಗೆ. ಎಸ್ ಸರ್. ಎಷ್ಟು ಕೆಜಿ? ನಾನ್ 16 kg ತೂಕ ಕಡಿಮೆ ಮಾಡ್ಕೊಂಡ್ರಿ. 16 kg? ಹಾ ಸರ್. ಸೂಪರ್ ಸರ್. ಯಾಕಂದ್ರ ಇಲ್ಲ ಫ್ಯಾಟ್ ಲಾಸ್ ನಾನು ಚೆನ್ನಾಗೈತ್ರಿ. ನಾನು ಐಡಿಯಲ್ ವೇಟ್ ಅದೀನಿ ಸರ್ ಈಗ. ಓಹೋ ಸೂಪರ್. ನಾವೆಲ್ಲ ಲೈಫ್ ಈ ತರ ಲೀಡ್ ಮಾಡ್ತೀವಿ. ಎಲ್ಲ ನಮ್ ಮೇಡಮ್ ನಂದು ಎಲ್ಲ ಸ್ಕಿನ್ ಟ್ರಾನ್ಸ್ಪರೆಂಟ್ ಎಲ್ಲ ಹಿಂಗಾಗಿದಾವ್ರಿ. ಸೂಪರ್. ಎಸ್, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಮದುವೆ ಆದಾಗೂ ಹಿಂಗಿರ್ಲಿಲ್ಲ ನಾವು ಅಷ್ಟ್ ಚೆನ್ನಾಗಿದೀವ್ರಿ. ಸೂಪರ್. ಈ ಒಳ್ಳೆ ಮದುವೆ ಮಾಡೋಣ. ಸರ್ ಸರ್ ನಂದು ಲಾಸ್ಟ್ 31st ಜುಲೈ 31st ನಂದು 18 ವರ್ಷ ಆಯ್ತ್ರಿ ಮದುವೆ. ಕಂಗ್ರಾಚುಲೇಷನ್. 18 years ಕಂಪ್ಲೀಟೆಡ್ ಸಕ್ಸಸ್ಫುಲಿ. ನಾವ್ ಇವತ್ತಿನೂ ಹಂಗ ಇದೀವ್ರಿ ಇಬ್ರು. ಇದು ಫೋಟೋ ನಂದು ರೀಸೆಂಟ್ ಅದಾರ. ಇದೇನು ವೈಟ್ ಶರ್ಟ್ ದಾಗ ಅದಾರಲ್ಲ ಈ ತರ ಅದೀವಿ ನಾವೀಗ.
ಟೋಟಲಿ ನಂದು ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕ್ರಿ ನಮ್ಮ MNC ಗೆ, ಆಮೇಲೆ ನಮ್ಮ ಕಮ್ಯುನಿಟಿಗೆ, ನಮ್ಮ ಕೋಚಸ್ಗೆ, ಎಂಟೈರ್ ಸಿಸ್ಟಮ್ಗೆ. ಯಾಕಂದ್ರೆ ಸಿಸ್ಟಮ್ ಭಾಳ ಪವರ್ ಐತಿ. ಯಾರು ಈ ಕೂತು ಕೇಳಿ ಮಾಡ್ತಾರಲ್ಲ ಅವ್ರು ಇದಕ್ಕಿಂತ ಚೆನ್ನಾಗಿ ರಿಸಲ್ಟ್ ತಗೋಬಹುದು. ಎಸ್ ಸರ್, ಪವರ್ ಆಫ್ ಪ್ರಾಕ್ಟೀಸ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನನ್ನ ಹೆಸರು ಬಸವರಾಜ್ ಬಿಳೇದ್ಮನಿ ಅಂತ. ಬೈ ಬ್ಯಾಕ್ಗ್ರೌಂಡ್ ನಾನು ಕೂಡ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕಮ್ಯುನಿಟಿಯೊಂದಿಗೆ ನಾನು ಏನು ಇದ್ದು, ನಾ ಆಕ್ಚುಲಿ ವೆಲ್ನೆಸ್ ಇಂಡಸ್ಟ್ರಿ ಒಳಗೆ ಇದ್ದದ್ದು 7 years ಅಬೋ. ಎಸ್, ಈ ಕಮ್ಯುನಿಟಿಯೊಂದಿಗೆ ಇದ್ದು ನಾನು ಕಳೆದ 7-8 ತಿಂಗಳಿಂದ ನಾನು ಈ ಕಮ್ಯುನಿಟಿಯಲ್ಲಿ ಇದ್ದೀನಿ. ಎಸ್, ನಾನು ಇಲ್ಲಿ ಬಂದಿದ್ದಕ್ಕೋಸ್ಕರ ವೇಟ್ ಲಾಸ್ಗೋಸ್ಕರ. ಆಕ್ಚುಲಿ ನಾನು ಕೂಡ ಒಬ್ಬ ಸ್ಪೋರ್ಟ್ಸ್ ಮ್ಯಾನು, ಅನಂತರ ಜೊತೆಗೆ ಯೋಗ, ವ್ಯಾಯಾಮ ಇತ್ಯಾದಿಗಳ ಗುಡ್ ಹ್ಯಾಬಿಟ್ಸ್ಗಳು ಇದ್ದು ನನಗೂ ಕೂಡ. ಮೊದಲು ಈ ಕಮ್ಯುನಿಟಿಗೆ ಬಂದದ್ದು ನಾನು ಫಿಟ್ ಆಗಿರ್ಬೇಕಂತ ಒಂದು ಕಾನ್ಸೆಪ್ಟ್ ಇಂದ. ಎಸ್, ಜಸ್ಟ್ ಫಿಟ್ ಅಂಡ್ ಫೈನ್ ಆಗಿರ್ಬೇಕಂತಕ್ಕಂಥ ಉದ್ದೇಶ ನಂದಿತ್ತು. ಯಾವಾಗಲೂ ಕೂಡ ನನಗೆ ಫಿಟ್ನೆಸ್ ಅಂದ್ರೆ ಬಹಳಷ್ಟು ಇಷ್ಟ. ಇದಕ್ಕಿಂತ ಪೂರ್ವದಲ್ಲಿ ನನಗೆ ಏನಾಗತ್ತಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇತ್ತು. ಯಾಕಂತಂದ್ರೆ ಯಾವಾಗ ಬೇಕಾಗೋ ಊಟ ಮಾಡ್ತಿದ್ದೆ, ಯಾವಾಗ ಎಲ್ಲ ಮಾಡ್ತಿದ್ದೆ, ಯೋಗ, ಧ್ಯಾನ, ನಂತರ ಸ್ಪೋರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಒಂದು ಏನ್ ಮಿಸ್ಟೇಕ್ಸ್ ಇತ್ತು ಅಂತಂತಂದ್ರೆ, ನಾ ಏನು ತಿನ್ನೋದ್ರೊಳಗ ಬಹಳಷ್ಟು ಗೊತ್ತಿದ್ದಿಲ್ಲ, ತಿನ್ನೋ ಪದ್ಧತಿಗಳು ಗೊತ್ತಿದ್ದಿಲ್ಲ. ಅದೇನೋ ಗೊತ್ತಿಲ್ಲ, ಮೊದಲಿದ್ದನ ಹಂಗೆ ಬಂತು. ಆದ್ರೆ ಎಲ್ಲ ಕೆಲಸ ಮಾಡೋದು, ಅದನ್ನ ದುಡಿಸೋದು, ಆದ್ರೆ ಅದಕ್ಕೆ ಬೇಕಾದದ್ದು ನನ್ಗೆ ಗೊತ್ತಿರಲಿಲ್ಲ. ಈ ಕಮ್ಯುನಿಟಿಗೆ ಬಂದ ನಂತರ ನನ್ಗೆ ಗೊತ್ತಾಯ್ತು ಏನ್ ತಿನ್ಬೇಕು, ಏನ್ ಉಣ್ಬೇಕು, ಹೇಗಿರ್ಬೇಕಂತಕ್ಕಂಥ ಒಂದು ಪದ್ಧತಿಗಳನ್ನು ಕಲ್ತೀವಿ, ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಈ ಕಮ್ಯುನಿಟಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನನಗೂ ಕೂಡ ಬಹಳಷ್ಟು ಸಮಸ್ಯೆಗಳಿದ್ದು. ಒಂದು, ವೇಟ್ ಜಾಸ್ತಿ ಆಗಿತ್ತು, ಜೊತೆಗೆ ಸ್ಕಿನ್ ಡ್ಯಾಮೇಜ್ ಆಗಿತ್ತು, ಜೊತೆಗೆ ನನಗೆ ಬಹಳಷ್ಟು ಆಲಸ್ಯತನ ಇತ್ತು. ಅಂದ್ರೆ ಮೈಯಲ್ಲಿ ಎನರ್ಜಿ ಇರ್ತಿದ್ದಿಲ್ಲ. ನೋಡಕ್ ಬಹಳ ಗುಡ್ಕ ಇದ್ವಿ, ಚಂದ ಇದ್ವಿ, ದಪ್ಪ ಇದ್ವಿ, ಆದ್ರ ಎನರ್ಜಿ ಇರ್ತಿಲ್ಲ ಮೈ ತುಂಬಾ. ಜೊತೆಗೆ ಏನಾಗಿತ್ತು ಅಂದ್ರೆ ನನಗೆ ಅಲರ್ಜಿ ಇತ್ತು, ಡಸ್ಟ್ ಅಲರ್ಜಿ ಇತ್ತು, ಸ್ಕಿನ್ ಅಲರ್ಜಿ ಇತ್ತು. ಸ್ಕಿನ್ ತುಂಬಾ ಪೂರ್ತಿ ನನಗೆ ಹಿಂಗ ಏನೋ ತಿಂಡಿ ಬರ್ತಾ ಇತ್ತು. ಹೆಂಗಂದ್ರೆ ಫುಲ್ ತಿಂಡಿ, ಮೈ ತುಂಬಾ ಗಾದ್ರೆಗಳು ಹೇಳ್ತಿದ್ದು. ಆಕ್ಚುಲಿ ಅದನ್ನ ಇನ್ನೂ ಎಂದೂ ಶೇರ್ ಮಾಡಿಲ್ಲ. ಮೈ ಎಷ್ಟು ಹಿಂಗ್ ಕೆರೆದ್ರೆ ಮುಗಿದೋಯ್ತು, ಆ ಪೂರ್ತಿ ಕೆಂಪಗಾಗಿ ಬಿಡ್ತಿತ್ತು. ಆ ಭಾಗ ಬಿಡ್ತಿತ್ತು, ಮತ್ತೊಂದ್ ಕಡೆ ಹೋಗ್ತಿತ್ತು, ಅದು ಮತ್ತೊಂದ್ ಹಂಗೆ ಹಿಂಗ್ ಹೋಗ್ತಾ ಇತ್ತು, 1 ತಾಸು ಬಿಟ್ಟು 1 ತಾಸು. ಹಿಂಗಾಗಿ ಏನಾಗ್ತಿತ್ತು ಅಂದ್ರೆ ನಾನು ಪ್ರತಿನಿತ್ಯ ದಿನಕ್ಕೊಂದು 3 ಸಾರಿ ಸ್ನಾನ ಮಾಡ್ತಿದ್ದೆ. ಆ ಸ್ಕಿನ್ ಏನೋ ಮೈ ತಿಂಡಿ ಬಿಡುದು ಅಂದ್ರೆ ಕಾವಾಗೋದು. ಉರಿತ ಬಂತಂದ್ರೆ ಹೆಂಗಂತಂದ್ರೆ ಪೂರ್ತಿ ಕೆರೆದು ಸುಮ್ಮನೆ ಹಂಗ ಅಲರ್ಜಿ ಅದೊಂದು. ಡಾಕ್ಟರ್ಗೆ ತೋರಿಸಿದ್ರೆ ನನಗೆ ಏನ್ ಹೇಳ್ತಿದ್ರು ಅಂದ್ರೆ ಅಲರ್ಜಿ ಅದು ಅಂತ ಹೇಳ್ತಿದ್ರು. ಆಗೊಂದು ಸಿಟ್ರಿಜನ್ ಗುಳಿಗೆ ಕೊಡ್ತಾ ಇದ್ರು, ಅದ್ರ ತಗೊಂಡ ಮತ್ ಸ್ಟಾಪ್ ಹಾಕಿತ್ತು, ಮತ್ತ ಜಾಸ್ತಿ ಆಗ್ತಿತ್ತು ಅದು. ಇದಕ್ಕೆ ಹೆಂಗ್ ಮಾಡೋದು ಅಂತ ನಾ ಬಹಳಷ್ಟು ಒಂದು 5-6 ವರ್ಷ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಏನಿಲ್ಲ, ಅದು ಅಲರ್ಜಿ ರೀ ಅಂತ ಹೇಳೋರು. ನಾವು ಏನಾರು ತಿಂದ್ರೆ ಅಂದ್ರ ನಿಮ್ಗೆ ಯಾವ್ದು ಬ್ಯಾಡ ಆಗತ್ತ ನೋಡ್ರಿ, ಅದ್ರಲ್ಲಿದ್ದ ಅದ್ ಆಕತಿ, ಹಿಂಗೆಲ್ಲ ಹೇಳ್ತಾ ಇದ್ರು. ಬಟ್ ನಾನು ಒಂದ್ಸಾರಿ ನನಗೆ ಹೇಳಿದ್ರು ಅವರು, ಡಾಕ್ಟರ್ಸ್ ಬಹಳಷ್ಟು ಯೋಚನೆ ಇಲ್ಲ, ನೀವು ಬಹಳ ಯೋಚನೆ ಮಾಡ್ತೀರಿ ಅಂತಂದ್ರೆ, ಹೌದು ಸರ್ ಅಂತಂದೆ. ಅದಕ್ಕೂ ಕೂಡ ಆಗತ್ತೀರಿ ಅಂತಂದ್ರು. ಓವರ್ ಥಿಂಕಿಂಗ್ ಯಾರು ಮಾಡ್ತಾರ ಅವ್ರಿಗೂ ಕೂಡ ಏನಾಗತ್ತಂತಂದ್ರ ಅಲರ್ಜಿ ಬರ್ತದೆ. ಜೊತೆಗೆ ನಾನು ಉಣ್ಣು ತಿನ್ನೋ ಪದ್ಧತಿ ಸರಿ ಇರ್ಲಿಲ್ಲ. ನನಗೆ ಗೊತ್ತಾಯ್ತು ಯಾವಾಗ ನಾ ಈ ಕಮ್ಯುನಿಟಿಗೆ ಬಂದೆ, ಇಲ್ಲಿ ಕೊಡ್ತಕ್ಕಂಥ ಆಹಾರ ಪದ್ಧತಿ ಆಗಿರ್ಬೋದು, ಇಲ್ಲಿ ಕೊಡ್ತಕ್ಕಂಥ ಗೈಡೆನ್ಸ್ ಆಗಿರ್ಬೋದು, ಬಹಳಷ್ಟು ನನಗೆ ಹೆಲ್ಪ್ ಮಾಡಿದ್ದು. ಜೊತೆಗೆ ಪ್ರಾಕ್ಟೀಸ್ ಬಹಳಷ್ಟು ಮುಖ್ಯ, ಪವರ್ ಆಫ್ ಪ್ರಾಕ್ಟೀಸ್. ಅದಕ್ಕೆ ಹೇಳೋದು ಇಲ್ಲಿ ಏನೈತೆ ಅಂತಂದ್ರೆ, ನಾವು ಹೇಳಿದ್ದನ್ನ ಪ್ರಾಕ್ಟೀಸ್ ಮಾಡೋದು ಬಹಳಷ್ಟು ಮುಖ್ಯ ಐತಿ. ಎಸ್, ನಾ ಇದನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಕಮ್ಯುನಿಟಿ ಬಂದು ಕೊಡ್ತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನ ಚಾಚು ತಪ್ಪದೆ ನಾ ಪ್ರಾರಂಭ ಮಾಡಿದೆ. ಫಸ್ಟ್ ಡೇ ನನಗೆ ಈ ಕಮ್ಯುನಿಟಿಗೆ ಬಂದಾಗ ನಿಮ್ ತರ ನಾನು ಹಿಂಗೆ ಕೂತು ಎಲ್ಲ ಕೇಳಿದೆ. ಇಲ್ಲಿ ಬಹಳಷ್ಟು ಜನ ಏನ್ ಮಾಡಿದ್ರು ಅಂತಂದ್ರೆ ವೇಟ್ ಲಾಸ್ ಮಾಡ್ಕೊಂಡಿದ್ರು, ವೇಟ್ ಗೇನ್ ಮಾಡ್ಕೊಂಡಿದ್ರು. ಬಹಳಷ್ಟು ಜನ ಏನಾಗಿದೆ ಅಂತಂದ್ರೆ BP, ಶುಗರ್, ಥೈರಾಯ್ಡ್ ಎಲ್ಲ ನಾರ್ಮಲ್ ಮಾಡ್ಕೊಂಡಿದ್ರು. ಮತ್ತೆ ನನಗೂ ಅನಿಸ್ತು ಇಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ಹೇಳಿ. ಅದಕ್ಕೆ ನಾ ಫಸ್ಟ್ ಡೇ ಪ್ರಾಕ್ಟೀಸ್ ಮಾಡಕ್ ಪ್ರಾರಂಭ ಮಾಡಿದಾಗ ನನಗೊಂದು ಬ್ರೇಕ್ಫಾಸ್ಟ್ ಆಫರ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಬಹಳಷ್ಟು ಟೇಸ್ಟಿ ಆಗಿತ್ತು, ಚಂದ ಅನಿಸ್ತು. ಅವತ್ತು ಹೋಲ್ ಡೇ ನಾನು ಯಾವತ್ತೂ ಇನ್ಆಕ್ಟಿವ್ ಆಗಿದ್ದವ, ಅವತ್ತು ಹೋಲ್ ಡೇ ಪೂರ್ತಿ ಆಕ್ಟಿವ್ ಆಗಿದ್ದೆ. ಏನೋ ಒಂದು ಎನರ್ಜಿ ಬಂದಂಗಾಗಿತ್ತು. ಅದಕ್ಕೆ ನನಗನಿಸ್ತು ಇದ್ರೊಳಗೆ ಏನೋ ಮ್ಯಾಜಿಕ್ ಐತಿ, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಂತ ನನಗೂ ಕೂಡ ಬಂತು. 3 ದಿನ ಪ್ರಾಕ್ಟೀಸ್ ಮಾಡಿದೆ. ನನ್ನ ಅಲರ್ಜಿ ನಾರ್ಮಲ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತು. ನನಗೆ ಕಫದ ಪ್ರವೃತ್ತಿ ಬರುತ್ತೆ, ಯಾವತ್ತು ಉಗುಳುದ ಹೆಂಗಾದ್ರೆ ಕ್ಯಾಕರ್ಸೋದು. ಕಫ ಆಯ್ತಂತಂದ್ರ ಪೂರ್ತಿ ಪ್ಯಾಕ್ ಆಗಿಬಿಡ್ತಿತ್ತು. ಈ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಕತ್ತು. ನನಗೇನೋ ಇದ್ರೊಳಗ ಚೇಂಜಸ್ ಅನ್ಸಕತ್ತು. ನಾವ್ ಎಂದು ಬಿಡ್ಲೇ ಇಲ್ಲ. ಎಸ್,
30 ದಿನ ಪ್ರಾಕ್ಟೀಸ್ ಮಾಡಿದೆ, 45 ಡೇಸ್ ಪ್ರಾಕ್ಟೀಸ್ ಮಾಡಿದೆ. 45 ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ನನ್ 10 kg ವೇಟ್ ಲಾಸ್ ಆಗಿತ್ತು, 10 kg ವೇಟ್ ಲಾಸ್ ಆಗಿತ್ತು, 4 ಇಂಚ್ ಫ್ಯಾಟ್ ಲಾಸ್ ಆಗಿತ್ತು. 4 ಇಂಚ್ 38 ನಂದು ಕಂಬರ್ ಇತ್ತು, 34ಕ್ಕೆ ಬಂತು. ಖುಷಿ ಅನ್ನಸಕತ್ತು. ಹಳೆ ಪ್ಯಾಂಟ್ ಎಲ್ಲ ಒಗದ್ನಿ, ಹೊಸ ಪ್ಯಾಂಟ್ ತರೋದಾಗತ್ತು. ಲೈಟ್ ಫೀಲ್, ಬಾಡಿ ಲೈಟ್ ಫೀಲ್, ಎನರ್ಜಿ. ಯಾವತ್ಲು ಮೂಡ್ ಸ್ವಿಂಗ್ ಆಕಿತ್ತು, ಬೇಜಾರ್ ಇರ್ತಿತ್ತು, ಯಾವತ್ಲು ಲೈಫ ಬೇಜಾರಾಗಿರ್ತಿತ್ತು, ಯಾವ್ದ್ರೊಳಗು ಉತ್ಸಾಹ ಇರ್ತಿರ್ಲಿಲ್ಲ. ಏನೋ ಒಂದು ಉತ್ಸಾಹ ಬರ್ಲಿಕ್ಕೆ ಹತ್ತು. ನನಗ ಈ ಕಮ್ಯುನಿಟಿ ಯಾವತ್ತು ಸದಾ ಇರ್ಬೇಕು ಅನಿಸ್ತು. ಈಗ ಸದಾ ಇದ್ದು ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನರ ಒಂದು ಜೀವನವನ್ನು ಸುಧಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಭಗವಂತ ನನಗ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಜೊತೆಗೆ ನನಗ ಸ್ಕಿನ್ ರಿಸಲ್ಟ್ ಕೂಡ ಬೋನಸ್ ಆಗಿ ಸಿಕ್ತು. ನಾನು ರಿಸಲ್ಟ್ ಶೇರ್ ಮಾಡ್ಬಿಡ್ತೀನಿ, ಗೊತ್ತಾಗ್ಬಿಡ್ತೈತಿ ನಿಮ್ಗ. ಯಾಕಂತಂದ್ರೆ ನನ್ನಲ್ಲಿ ನಾ ಹೆಂಗಿದ್ದೆ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಓಕೆ, ಈ ಕಮ್ಯುನಿಟಿಗೆ ಬಂದ ನಂತರ ನನ್ನ ಸ್ಕಿನ್ ರಿಸಲ್ಟ್ ಕೂಡ ಬೋನಸ್ ಆಗಿ ಸಿಕ್ತು. ನಾ ಬಿಫೋರ್ ಈ ಕಮ್ಯುನಿಟಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಹೀಗಿತ್ತು ನೋಡ್ರಿ. ಮುಖ ತುಂಬಾ ಏನಾಗತ್ತಂದ್ರೆ ಬಂಗಿತ್ತು. ಎಸ್, ಈ ಮುಖ ಎಲ್ಲ ಬಂಗ, ಇಲ್ಲಿ ಮುಖ ಎಲ್ಲ ಸೈಡ್ ನಲ್ಲಿ ಏನಾಗತ್ತ ಬಂಗಾಗಿತ್ತು. ಅದಕ್ಕೆ ಬಹಳಷ್ಟು ನಾನು ತೋರಿಸಿದ್ದೆ, ಮೆಡಿಸಿನ್ಸ್ ತಗೋತಿದ್ದೆ. ಆಗ ಹಚ್ಚಿದಾಗ ಕಪ್ಪ ಅದು ಕೆಂಪಗಾದಂಗ ಆಗಿ ಮತ್ತೆ ಹೋಗ್ತಿತ್ತು, ಮತ್ತೆ ಬರ್ತಿತ್ತು. ಹಿಂಗ ಒಂದು 10 ವರ್ಷ ಇತ್ತು, 10 years ಇತ್ತು. ಇದೇನು ಹೋಗಲ್ಲ ಬಿಡು ಅಂತ ನಾನು ಸುಸ್ತಾಗಿ ಬಿಟ್ಟಿದ್ದೆ. ಹೋಗ್ಲಿ ಬಿಡು ಅಂತೇಳಿ ಹಚ್ಚೋದ ಬಿಟ್ಟಿದ್ದೆ, ಎಲ್ಲಾ ಬಿಟ್ಟಿದ್ದೆ. ಮತ್ತಟ ಅದು ಕಪ್ಪಾಗಿ ಕರೋಗಾಗಿತ್ತು. ಇನ್ನೊಂದ್ಸಾರಿ ನಾನು ರಿಸಲ್ಟ್ ಹಳೆವದಾವು ಅವ್ನು ತೋರಿಸ್ತೀನಿ. ಓಕೆ, ಈಗ ಅದನಿ ಯಂಗ್ ಅಂಡ್ ಫೈನ್ ಅಂಡ್ ಎನರ್ಜೆಟಿಕ್ ಆಗಿ ಈಗ ಒಂಥರ ಒಂದು ಹೆಂಗಂದ್ರೆ ಈಗ ನಾನು 46 years ನಂದು. ಆದ್ರೂ ಕೂಡ ಈಗ ನಾ ಹೆಂಗದೀನಿ ಅಂತಂದ್ರೆ 25 ತರ ಫೀಲ್ ಆಗತ್ತೆ ನನಗೆ. ಅಷ್ಟು ಎನರ್ಜೆಟಿಕ್ ಆಗಿರ್ತೇನೆ. ಮೊದಲು ಹೀಗಿದ್ದೆ. ಈ ಕಮ್ಯುನಿಟಿಗೆ ಬಂದ ನಂತರ 10 kg ವೇಟ್ ಲಾಸ್ ಮಾಡ್ಕೊಂಡೆ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಈಗ ಈ ರೀತಿಯಾಗಿ ಐಡಿಯಲ್ ವೇಟ್ ನೊಳಗ ಫೈನ್ ಆಗಿ ಫಿಟ್ ಆಗಿದ್ದೀನಿ. ಎಸ್, ನೋಡ್ಬೋದು. ಎಸ್, ಇದು ಹಿಂದಲ್ದು. ಇದಕ್ಕೆಲ್ಲ ಕಾರಣ ಏನು ಅಂತಂತಂದ್ರೆ ನಾವು ಕೊಡ್ತಕ್ಕಂತಹ ಒಂದು ಪದ್ಧತಿ. ಎಸ್, ಊಟ ಮತ್ತು ಇಲ್ಲಿರ್ತಕ್ಕಂತಹ ಬೇಸಿಕ್ ಆಗಿರ್ತಕ್ಕಂಥ ಕೆಲವೊಂದು ಪದ್ಧತಿಗಳ ಮುಖಾಂತರ ಏನಾಗುತ್ತೆ ಅಂತಂತಂದ್ರೆ ಈ ಒಂದು ವಿಧಾನ ಬಹಳಷ್ಟು ನಮ್ಗೆ ಹೆಲ್ಪ್ಫುಲ್ ಆಗತ್ತ. ನಮ್ಮ ಜೀವನ ಆರೋಗ್ಯವಾಗಿರ್ಲಿಕ್ಕೆ ಸಹಾಯ ಮಾಡ್ತದ. ಓಕೆ, ಇದು ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಬಹಳಷ್ಟು ಜನ ನೀವು ನೋಡಿದ್ರಿ, ಎಲ್ಲರೂ ಕೂಡ ಆರೋಗ್ಯ ಸುಧಾರಣೆ ಮಾಡ್ಕೊಂಡಂದ್ರೆ ಕೇವಲ ಪ್ರಾಕ್ಟೀಸ್ ಮುಖಾಂತರ. ಅದಕ್ಕೆ ಹೇಳೋದು ಪವರ್ ಆಫ್ ಪ್ರಾಕ್ಟೀಸ್. ಬರೀ ಕೇಳಿದ್ರೆ ಅರ್ಥ ಆಗೋದಿಲ್ಲ, ಅದನ್ನ ನಿರ್ವಹಿಸ್ಬೇಕು. ಏನು ವಿಧಾನಗಳನ್ನ ಹೇಳ್ತೀವಿ, 5 pillars ಅಂತ ಹೇಳ್ತೀವಿ. ಅವುಗಳನ್ನ ಪ್ರತಿನಿತ್ಯ ನಾವು ಕಾಪಾಡ್ಕೊಂಡು ಹೋದ್ರೆ ನಾವು ಯಾವುದೇ ರೋಗ ರುಜಿನಗಳು ಯಾವ್ದು ಬರೋದಿಲ್ಲ. ಇದು ಕೂಡ ನಾರ್ಮಲ್ ಆಗತ್ತೆ. ಆಹಾರ ಪದ್ಧತಿ ಒಂದು ಚೆನ್ನಾಗಿ ಬದಲಾವಣೆ ಆಯ್ತು ಅಂತಂತಂದ್ರೆ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ. ಓಕೆ, ಹಾಗಾದ್ರೆ ಈಗೆಲ್ಲ ಏನ್ ಮಾಡ್ಬೇಕು? ಒಂದೇ ನಿಮಿಷ, ನಾ ಲಾಸ್ಟ್ ಸ್ಲೈಡ್ ಹೇಳ್ಬಿಡ್ತೀನಿ. ಓಕೆ, ಈಗೆಲ್ಲ ಹೇಳಿದೆ. ಆರೋಗ್ಯವಾಗಿರ್ಬೇಕಂತಂದ್ರೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಫೈಬರ್ ಬೇಕು, ನ್ಯೂಟ್ರಿಯೆಂಟ್ಸ್ ಬೇಕು, ಕ್ಯಾಲರಿ ಎಲ್ಲವೂ ಇತ್ತಂತಂದ್ರೆ ನಿಮ್ಗೆ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ. ವೇಟ್ ನಾರ್ಮಲ್ ಆಗುತ್ತೆ, ಸ್ಕಿನ್ ನಾರ್ಮಲ್ ಆಗುತ್ತೆ, ಜಾಯಿಂಟ್ ಪ್ರಾಬ್ಲಮ್ಸ್ ನಾರ್ಮಲ್ ಆಗ್ತವೆ, ಬ್ರೈನ್ ಪ್ರಾಬ್ಲಮ್ಸ್ ನಾರ್ಮಲ್ ಆಗ್ತವೆ, BP, ಶುಗರ್, ಥೈರಾಯ್ಡ್, ಕ್ಯಾನ್ಸರ್, ಏನೆಲ್ಲ ರೋಗಗಳದ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ. ಯಾಕಂತಂದ್ರೆ ಆಹಾರ ಪದ್ಧತಿಯ ಮುಖಾಂತರ. ಓಕೆ, ಹಾಗಾದ್ರೆ ನಾವು ಏನ್ ಚೇಂಜ್ ಮಾಡಿದ್ವಿ ಅಂತಂದ್ರೆ, ಎಸ್, ಇದಕ್ಕೊಂದು ಬಿಗ್ ಕ್ಲಾಪ್ಸ್ ಮಾಡ್ಬಿಡ್ರಿ. ಯಾಕಂತಂದ್ರೆ ಇಂಡಿಯಾಸ್ ಫಸ್ಟ್ ನ್ಯೂಟ್ರಿಷನ್ ನಾ ಹೇಳಿದೆ, ಪೋಷಕಾಂಶಯುಕ್ತವಾದಂತ ಆಹಾರ. ಇದಕ್ಕೆ ಪೋಷಕಾಂಶಯುಕ್ತವಾದ ಆಹಾರ ಅಂತ ಹೇಳ್ಬೇಕಂತಂದ್ರೆ ಏನೋ ಅನಿಸ್ತದೆ, ಒಂದು ಗ್ಲಾಸ್ನೊಳಗ ಐತಿ ಇದೇನೋ ಹಂಗಂತೇಳಿ. ಆದ್ರೆ ಇದ್ರೊಳಗ 10 ಊಟಕ್ಕೆ ಸಮನಾಗಿರ್ತಕ್ಕಂಥ ಪೋಷಕಾಂಶಗಳು ಏನದಾವ ಅಂತಂತಂದ್ರೆ ಇದ್ರಲ್ಲಿ ಇರ್ತವೆ. ಓಕೆ, ಇಂಡಿಯಾಸ್ ಮೇಲ್ ಇನ್ ನ್ಯೂಟ್ರಿಕೇರ್ ದ ಇಂಡಿಯಾಸ್ ಫಸ್ಟ್ ನ್ಯೂಟ್ರಿಷನ್. ಭಾರತೀಯರಿಗೋಸ್ಕರ ತಯಾರು ಮಾಡಿದಂತಹ ಪ್ರಾಣವುಳ್ಳುವಂತ ಆಹಾರ ಅಂತಹದ್ದು. ಇದ್ರೊಳಗೆ ಯಾಕೆ ಇದಕ್ಕೆ ಪ್ರಾಣವುಳ್ಳುವ ಆಹಾರ ಅಂತಂತಂದ್ರೆ ಇದ್ರೊಳಗೆ ಏನಿದೆ ಅಂತಂತಂದ್ರೆ 2 ಬಾಳೆಹಣ್ಣಿರ್ತಕ್ಕಂಥ ಪೊಟ್ಯಾಷಿಯಂ ಇದೆ, 1 ಗ್ಲಾಸ್ ಮಿಲ್ಕ್ ನಲ್ಲಿ ಇರ್ತಕ್ಕಂತಹ ಕ್ಯಾಲ್ಸಿಯಂ ಇದೆ. ದಿನಾಲು ನಾವು ಗಿನ್ನವನ್ನ ತಿನ್ನಕ್ಕಾಗೋದಿಲ್ಲ. ಗಿನ್ನದಲ್ಲಿರ್ತಕ್ಕಂಥ ವಿಟಮಿನ್ ಎ ಇದೆ, ಸನ್ಫ್ಲವರ್ ನಲ್ಲಿ ಇರ್ತಕ್ಕಂತಹ ವಿಟಮಿನ್ ಇ ಇದೆ, 2 ಆಪಲ್ ನಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಇದೆ. ಆನಂತರ ಪ್ರೋಟೀನ್ ಬಹಳಷ್ಟು ಮುಖ್ಯ. ಒಂದು ಕೂದಲಿನಿಂದ ಹಿಡಿದು ಒಂದು ಉಗುರಿನವರೆಗೂ ಏನಾಗತ್ತೆ ಅಂತಂದ್ರೆ ಪ್ರೋಟೀನ್ ಅವಶ್ಯಕತೆ ಇದೆ. ಪ್ರತಿಯೊಂದು ಸೆಲ್ಸಿಗೂ ಕೂಡ ಪ್ರೋಟೀನ್ ಅವಶ್ಯಕತೆ. ಅದು ಯಾವ್ದಂತಂದ್ರೆ ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ.
ಅಂದ್ರೆ ಕಂಪ್ಲೀಟ್ ಪ್ರೋಟೀನ್ ಅಂತಂದ್ರೆ 9 ಅಮಿನೋ ಆಸಿಡ್ಸ್, ಅಂದ್ರೆ 9 ಅಮಿನೋ ಆಸಿಡ್ಸ್ ಕಂಪ್ಲೀಟ್ ಅವು ಬೇಕಾದಂತಹದ್ದು, ಅತ್ಯವಶ್ಯವಾಗಿ ಬೇಕಾದಂತಹ ಅಮಿನೋ ಆಸಿಡ್ಸ್, ಅವುಗಳಿಂದ ರೂಪಿತವಾಗಿರ್ತಕ್ಕಂತಹ ಪ್ರೋಟೀನ್ ಇದರಲ್ಲಿ ಇರ್ತದೆ. ಓಕೆ, ಮತ್ತೆ ಇದು ಸ್ವೀಟ್ ಬಾಳ ಇರ್ತದೆ, 0 ಶುಗರ್ ಇರ್ತದೆ. ಅದೇ ಹೆಂಗ್ರಿ ಅಂತಂತಂದ್ರೆ ಇದ್ರೊಳಗ ಸ್ಟೀವಿಯಾ ಅಂತಕ್ಕಂಥ ಒಂದು ಪ್ಲಾಂಟ್ ಅನ್ನ ಏನ್ ಮಾಡಿರ್ತಾರ ಅಂತಂದ್ರೆ ಹಾಕಿರ್ತಾರ. ಅದು ನ್ಯಾಚುರಲ್ ಸ್ವೀಟ್ನರ್ ಆಗಿರ್ತದ. ಎಸ್ಪೆಷಲಿ ಯಾರು ಶುಗರ್ ಇರ್ತಾರ ಅವ್ರಿಗೂ ಕೂಡ ಬಹಳಷ್ಟು ಹೆಲ್ಪ್ಫುಲ್. ಮತ್ತೆ ಅದು 0 ಶುಗರ್ ಇರ್ತದೆ, ಅಂತ ತಗೊಂಡ್ರು ಕೂಡ ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಜೊತೆಗೆ ಇದ್ರೊಳಗೆ 21 ವಿಟಮಿನ್ಸ್ ಮಿನರಲ್ಸ್ ಗಳು ಇರ್ತವೆ. ಅನಂತರ 4 ಗ್ರಾಮ ಫೈಬರ್ ಇರ್ತದೆ, ಫೈಬರ್ ಸಿಗ್ತದೆ. ಹೀಗಾಗಿ ಹೆಲ್ದಿ ಆಗಿ, ಫಿಟ್ ಆಗಿ, ಫೈನ್ ಆಗಿ ಎಲ್ಲವೂ ಕೂಡ ನಾರ್ಮಲ್ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಇದೆ ಅಂತ ಹೇಳ್ಬೋದು. ಓಕೆ, ಅದಕ್ಕೆ ಇದೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಯಾಕಂದ್ರೆ ಅಂತ ಒಂದು ಪ್ರಾಡಕ್ಟ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ ಅನಿತಾ ಮೇಡಮ್ ಅಂಡ್ ಪ್ರೀತಿ ಮೇಡಮ್ ಅಂಡ್ ಸಂಜೀವ್ ಸರ್. ಓಕೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಓಕೆ, ಈ ಪ್ರಾಡಕ್ಟ್ ಅನ್ನ ನೀವು ನಿಮ್ಮ ಮನೆಯ ಬಾಗಿಲಿಗೆ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಎಸ್, ನಿಮ್ ಕೋಚ್ ಯಾರು ಕರೆದಿದ್ದಾರೆ ಅವ್ರಿಗೆ ಇವತ್ತೇ ನೀವು ಏನ್ ಮಾಡ್ರಿ ಅಂತಂದ್ರೆ ಕನ್ಸಲ್ಟ್ ಮಾಡ್ರಿ. ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. 30 ದಿನಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ನಿಮ್ಮ ಮನೆಯ ಬಾಗಿಲಿಗೆ ಬರ್ತದೆ. ಆ ಜೊತೆಗೆ ಇಲ್ಲಿ 2 ಬೋನಸ್ ಇರ್ತವೆ. ಏನಂತಂದ್ರೆ ಒಂದು ನಿಮ್ ಕೋಚ್ ಕರೆದವರು, ಅಂತರ ಮತ್ತೆ ಇಲ್ಲೊಂದು ಗ್ರೂಪ್ ಇರ್ತದೆ. ಇದು ಏನಿದೆ ನಮ್ಮ ಕಮ್ಯುನಿಟಿ, ಈ ಕಮ್ಯುನಿಟಿ ಸೇರೋದ್ರಿಂದ ಬಹಳಷ್ಟು ಲಾಭದ. ಏನ್ ಲಾಭದ ಅಂತಂತಂದ್ರೆ 20% ಎಕ್ಸರ್ಸೈಸ್ ಸಿಗ್ತದೆ, ಆನಂತರ 80% ನ್ಯೂಟ್ರಿಷನ್ ಸಿಗ್ತದೆ. ಎಸ್, ನ್ಯೂಟ್ರಿಷನ್ 80%, 25% ಎಕ್ಸರ್ಸೈಸ್. ಮಾರ್ನಿಂಗ್ ಫಿಟ್ ಅವರ್ ಇರ್ತದೆ. ಮಾರ್ನಿಂಗ್ ಫಿಟ್ ಅವರ್ನಾಗ ಜುಂಬಾ, ಏರೋಬಿಕ್ಸ್, ಆನಂತರ ಯೋಗ, ಆನಂತರ ಇಂಟೆನ್ಸಿವ್ ವರ್ಕೌಟ್ ಇಂಥವೆಲ್ಲ ಇರ್ತವೆ. ಪ್ರತಿನಿತ್ಯ ಬೇರೆ 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 ಇರ್ತವೆ. ಅದು ನಿಮ್ಗೆ ಫ್ರೀ ಆಗಿ ಸಿಗ್ತದೆ ಈ ಕಮ್ಯುನಿಟಿ ಕೂಡ್ಕೊಳ್ಳೋದ್ರಿಂದ. ಓಕೆ, ಜೊತೆಗೆ ಮಾರ್ನಿಂಗ್ ಕ್ಲಬ್ ಇರ್ತದೆ. ಮಾರ್ನಿಂಗ್ ಕ್ಲಬ್ನೊಳಗೆ ನಿಮ್ಗೆಲ್ಲ ಟಿಪ್ಸ್ ಇರ್ತಾವ. ಹಂಗೆ ನಾವು ಮೆಡಿಕಲ್ ಆಗಿ ಯಾವುದೇ ಔಷಧಿ ಇರ್ಲಾರ್ದ ಯಾವುದೇ ರೀತಿಯಾದ ರೋಗದ ಮುಕ್ತವಾದಂಥ ಜೀವನವನ್ನು ಹೆಂಗೆ ನಡೆಸ್ಬೇಕಂತಕ್ಕಂಥದ್ದ, ಹೆಂಗೆ ನಮ್ಮ ಏನ್ ಸಮಸ್ಯೆಗಳದಾವ ಅವನ್ನೆಲ್ಲ ಹೆಂಗೆ ನಾವು ಹೊರಗೆ ಬರ್ಬೇಕಂತಕ್ಕಂಥ ಕೆಲವೊಂದು ಟಿಪ್ಸ್ ಎಕ್ಸ್ಪರ್ಟ್ಸ್ ಕೋಚ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಮುಂಜಾನೆ ಮಾರ್ನಿಂಗ್ ಕ್ಲಬ್ನೊಳಗ ಸಜೆಷನ್ ಮಾಡ್ತಾರೆ. ಓಕೆ, ಅದು ನಿಮ್ಗೆ ಫ್ರೀ ಆಗಿ ಸಿಗ್ತದೆ. ಜೊತೆಗೆ ವೀಕ್ಲಿ ರಿವ್ಯೂ ಇರ್ತದೆ. ಈ ನಿಮ್ಮಲ್ಲಿ ಏನ್ ಪ್ರೋಗ್ರೆಸ್ ಆಯ್ತು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲವೂ ಕೂಡ ರಿವ್ಯೂ ಕೂಡ ಇರ್ತವೆ. ಅದು ಕೂಡ ಫ್ರೀ ಆಗಿ ಸಿಗ್ತದೆ. ಜೊತೆಗೆ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಇರ್ತದೆ. ಪ್ರತಿ ವಾರ ಏನಾಗಿರ್ತದೆ ಅಂದ್ರೆ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್. ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಏನಿರ್ತದೆ ಅಂತಂತಂದ್ರೆ ರೋಗ ಮುಕ್ತವಾಗಿ ಮತ್ತು ಔಷಧಿ ಮುಕ್ತವಾಗಿ ಹೇಗೆ ಜೀವನ ನಡೆಸಬೇಕಂತಕ್ಕಂಥ ಎಕ್ಸ್ಪರ್ಟ್ಸ್ ಕೋಚ್ಗಳು ಏನ್ ಮಾಡ್ತಾರ ಅಂತಂದ್ರೆ ಸ್ಪೆಷಲ್ ಕ್ಲಾಸ್ಗಳು ಇರ್ತಾವೆ. ಎಸ್, ಅದ್ರ ಮುಖಾಂತರ ನೀವು ಏನ್ ಮಾಡ್ಬೋದು ಅಂದ್ರೆ ಹೆಲ್ದಿ ಆಗಿ, ಫಿಟ್ ಆಗಿ, ಫೈನ್ ಆಗಿ ಇರ್ಬೋದು. ಜೊತೆಗೆ ವೇಟ್ ಲಾಸ್, ವೇಟ್ ಗೇನು, ವೇಟ್ ಮೇಂಟೆನೆನ್ಸ್ ಪ್ರೋಗ್ರಾಮ್ಸ್ ಗಳು ಇರ್ತವೆ. HTR ಹೆಡ್ ಟರ್ನಿಂಗ್ ರಿಸಲ್ಟ್ ಚಾಲೆಂಜ್ ಪ್ರೋಗ್ರಾಮ್ಸ್ ಗಳು ನಿಮ್ಗೆ ಫ್ರೀ ಆಗಿ ಸಿಗ್ತವೆ. ಜೊತೆಗೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ವೆಲ್ ಟ್ರೈನ್ಡ್ ಕೋಚಸ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮಗೆ ಆರೋಗ್ಯದಲ್ಲಿ ಬದಲಾವಣೆ ಆಗ್ಲಿಕ್ಕೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂತಂದ್ರೆ 30 ದಿನಗಳಿಗೆ ಬೇಕಾದಂತಹ ಒಂದು ಈ ಪೋಷಕಾಂಶವನ್ನ ಪಡ್ಕೊಳ್ಳಕ್ಕೆ ಇವತ್ತು ನೀವು ಏನ್ ಮಾಡ್ರಿ ಅಂದ್ರೆ ನಿಮ್ ಕೋಚ್ನ ಭೇಟಿ ಆಗಿರಿ. ಯಾರು ನಿಮ್ಗೆ ಕರೆದಿದ್ದಾರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ನೀವು ಕೇವಲ ಪ್ರಾಡಕ್ಟ್ ನ ತಗೊಂಡು ಮನೆಯಲ್ಲಿ ಕೂತರೆ ಆಗೋದಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅದಕ್ಕೆ ಹೇಳೋದು ಪವರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳೋದು. ಪವರ್ ಎಲ್ಲಿ ಐತೆ ಅಂತಂದ್ರೆ ಪ್ರಾಕ್ಟೀಸ್ ನೊಳಗೈತಿ, ನಾವು ಅನುಸರಿಸೋದ್ರೊಳಗೈತಿ. ಅದಕ್ಕೆ ಕೋಚ್ಗೆ ಗೈಡೆನ್ಸ್, ನಂತರ ಲರ್ನಿಂಗ್ ಬಹಳಷ್ಟು ಮುಖ್ಯ. ಹೆಂಗ ಶಾಲಿಗೆ ಹೋಗಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಅಡ್ಮಿಷನ್ ಮಾಡಿ ಮನೆ ಕೂತ್ರ ನಮ್ಗೆ ಏನೋ ನಾಲೆಜ್ ಬರೋದಿಲ್ಲ. ಹಂಗೆ ನಿಮ್ಗೆ ಇಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ಮಾರ್ನಿಂಗ್ ಕ್ಲಬ್ ಇರ್ತದೆ. ಆ ಮಾರ್ನಿಂಗ್ ಕ್ಲಬ್ಬಿಗೆ ಅಟೆಂಡ್ ಆಗೋದು ಬಹಳಷ್ಟು ಮುಖ್ಯ. ಅದಕ್ಕೆ ಯಾರೆಲ್ಲ ಇವಾಗ ಹೊಸಬರು ಬಂದಿದ್ದೀರಿ ಮಾರ್ನಿಂಗ್ ಕ್ಲಬ್ಗೆ ಜಾಯ್ನ್ ಆಗ್ಬೇಕು. ಓಕೆ, ಡಿಸ್ಕ್ಲೇಮರ್ ಇರ್ತದ. ಏನು ಅಂತಂತಂದ್ರೆ ಇಲ್ಲಿ ಇಲ್ಲಿವರೆಗೆ ಹೇಳಿದಂತಹ ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ಇಂಡಿವಿಜುವಲ್ ಆಗಿರ್ತಾವ, ವೈಯಕ್ತಿಕವಾದಂತಾವ್. ಆನಂತರ ಯಾವುದೇ ಇಲ್ಲಿ ಇರ್ತಕ್ಕಂಥ ಆಹಾರಗಳು ಏನಾಗಿರ್ತಾವ ಅಂತಂದ್ರೆ ಯಾವುದೇ ರೋಗಗಳನ್ನ ಟ್ರೀಟ್ ಮಾಡೋದಿಲ್ಲ, ಡಯಾಗ್ನೋಸ್ ಮಾಡೋದಿಲ್ಲ. ಬಟ್ ಏನಾಗಿರ್ತದೆ ಅಂದ್ರೆ ಆಕ್ಟಿವ್ ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ತದೆ. ಓಕೆ, ಜೊತೆಗೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ರಿಸಲ್ಟ್ಸ್ ಕೂಡ ಏನಾಗಿರ್ತಾವ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತಾವೆ. ಅವರು ಫಲಿತಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ. ಇಷ್ಟು ಆಗಿರ್ತದೆ. ಓಕೆ, ಥ್ಯಾಂಕ್ ಯು.